ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಇಂಗ್ಲೀಷ್ ಕ್ಲಾಸ್. ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಒಳಗೆ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ನಾವು ಏನನ್ನ ತಿಳ್ಕೊಳ್ತಾ ಹೋಗೋಣ ಅಂತಂದರೆ, ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಏನು ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅಂತೇಳಿ ಅವರಿಗೆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು, ಏನಕ್ಕೋಸ್ಕರ ಅಂತಂದರೆ ಸಾಕಷ್ಟು ಹಳ್ಳಿಗಳಿಂದ ಎಲ್ಲ ವಿದ್ಯಾರ್ಥಿಗಳು ನನಗೆ ಕಾಲ್ ಮಾಡಿಬಿಟ್ಟು, ಸರ್ ಗ್ರಾಮರ್ ಟ್ರಿಕ್ಸ್ ಏನಾದರೂ ಇದೆಯಾ, ಸರ್ ಇಂಗ್ಲೀಷ್ನಲ್ಲಿ ಸ್ಕೋರ್ ಮಾಡೋದು ಹೇಗೆ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ನಿಮ್ಗುಳಿದಿರ್ತಕ್ಕಂತಹ ಕಾಲಾವಕಾಶ ಕೇವಲ 1 ದಿನ ಮಾತ್ರ ಇದೆ. 2 ವರ್ಷ ಕಷ್ಟಪಟ್ಟು ಸ್ಟಡಿಯನ್ನು ಮಾಡಿಬಿಟ್ಟು ಈಗೇನು ನಾಡಿದ್ದು ಎಕ್ಸಾಮನ್ನು ಬರಲಿಕ್ಕೆ ಹೋಗ್ತಿದ್ದೀರಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಇನ್ ಅಡ್ವಾನ್ಸ್. ಎಕ್ಸ್ಪೆಷಲಿ ದಿಸ್ ವಿಡಿಯೋ ಡೆಡಿಕೇಶನ್ ಟು ಓನ್ಲಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್. ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ಈ ವಿಡಿಯೋ ಕೇವಲ ಯಾರಿಗೋಸ್ಕರ ಅಂತಂದರೆ ದ್ವಿತೀಯ ಪಿ ಯು ಸಿಯಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ. ಸೊ ಹಾಗಾದರೆ ಸರ್ ನಾವು ಏನನ್ನು ಓದಬೇಕು, ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತಂದರೆ ಸ್ಕಿಲ್ಸ್ಗಳನ್ನು ಬೆಳೆಸ್ಕೋಬೇಕು. ನಾವು ಎಕ್ಸಾಮ್ ಫೇಸ್ ಮಾಡುವಂಥ ಸಂದರ್ಭದೊಳಗೆ ಯಾವ ರೀತಿ ಆನ್ಸರ್ಗಳನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡೌಟ್ಸ್ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದೆ ಅಂತಂದರೆ, ಎಕ್ಸ್ಪೆಷಲಿ ಯಾವುದಾದ್ರೂ ಒಂದು ಇಂಗ್ಲೀಷ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದೆ ಅಂತಂದರೆ ಅದರಲ್ಲಿ 2 ಪಾರ್ಟ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಎಕ್ಸಾಂಪಲ್, ಫಸ್ಟ್ ಒನ್ ಈಸ್ ಪಾರ್ಟ್ ಏನಾಗಿರ್ತದೆ ಅಂತಂದರೆ ಸಿಲೆಬಸ್ ರಿಲೇಟೆಡ್ ಆಗಿ ಕ್ವಶನ್ಸ್ಗಳನ್ನು ಕೇಳಿರ್ತಾನೆ. ಸರ್ ಸೆಕೆಂಡ್ ಪಾರ್ಟಲ್ಲಿ ಬಂದಾಗ ಗ್ರಾಮರ್ ರಿಲೇಟಿವ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೇಳಿರ್ತಾನೆ. ಸರ್ ಇಲ್ಲಿ ಔಟ್ ಆಫ್ 80 ಮಾರ್ಕ್ಸ್ ನಾವು ತೆಗಿಬೇಕಾದ್ರೆ 20 ಮಾರ್ಕ್ಸ್ ಇಂಟರ್ನಲ್ಸ್ ನಮ್ಮ ಲೆಕ್ಚರ್ಸ್ಗಳು ಕೊಟ್ಟಿರ್ತಾರೆ. ಬಟ್ ಆದರೆ ಈ ಥಿಯರಿಯಲ್ಲಿ ಯಾವ ರೀತಿ ನಾನು ಔಟ್ ಆಫ್ 40 ಮಾರ್ಕ್ಸ್ನ ತೆಗಿಬೇಕು, 40 ಮಾರ್ಕ್ಸ್ ಸಿಲೆಬಸ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆಗಳಿರ್ತವೆ. ಇನ್ನು 40 ಮಾರ್ಕ್ಸ್ಗೆ ಇನ್ನು ಗ್ರಾಮರ್ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳು ಇರ್ತವೆ. ಇದು ಕಾಮನ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾಕಂತಂದರೆ ಮೊನ್ನೆ ತಾನೇ ಆ ಕ್ವಶನ್ ಪೇಪರ್ ಪ್ಯಾಟರ್ನು ಕೂಡ ಎಲ್ಲನೂ ಚೇಂಜ್ ಆಗಿದೆ. ಆ ಚೇಂಜ್ ಆಗಿದ್ದ ಪ್ರಕಾರನೇ ಇಲ್ಲಿ 40 ಮಾರ್ಕ್ಸಿಗೆ ಗ್ರಾಮರ್ ಇದೆ, 40 ಮಾರ್ಕ್ಸ್ಗೆ ಸಿಲೆಬಸ್ ಇದೆ. ಸರ್ ಸಿಲೆಬಸ್ಸಲ್ಲಿ 40 ಮಾರ್ಕ್ಸ್ಗೆ ಕವರ್ ಆಗಬೇಕು ಅಂತಂದರೆ ನಾವು ಯಾವ ರೀತಿ ಓದಬೇಕು, ಏನೇನು ಓದಬೇಕು? ಫಾರ್ ಎಕ್ಸಾಂಪಲ್, ಸಿಲೆಬಸ್ಸಲ್ಲಿ ತೊಗೊಂಡ್ರೆ ನಿಮಗೆ ಟೋಟಲ್ ಲೆಸನ್ ಇರುವಂಥವು ಎಷ್ಟು? ಟೋಟಲಿ 14 ಲೆಸನ್ಸ್ ಇದ್ದಾವೆ. ಆ 14 ಲೆಸನ್ಸ್ಗಳಿಗೆ ಸಮರಿಗಳನ್ನು ಬ್ಯಾಟ್ ಮಾಡಿದ್ರೆ ರಿಸಲ್ಟ್ ಆಗುತ್ತಾ? ಇಲ್ಲ. ಹಾಗಾದರೆ ಯಾವ ರೀತಿ ಸರ್ ಸಮರಿ ಓದಂತ ಹೇಳ್ತಾರೆ ಅಲ್ಲ, ಓದಿ ಬೇಡ ಅನ್ನಂಗಿಲ್ಲ. ಯಾವುದನ್ನು ಓದಬೇಕು ಅಂತಂದರೆ ಓನ್ಲಿ ಪೊಯಮ್ಸ್ ರಿಲೇಟಿವ್ ಆಗಿರತಕ್ಕಂತಹ ಕ್ವಶನ್ಸ್ಗಳೇನಾದರೂ ಕೇಳಿದರೆ ಆ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಮರಿಗಳನ್ನು ಬರೀರಿ, ನಡೀತದೆ. ಏನಕ್ಕೋಸ್ಕರ ಅಂತಂದರೆ ಯಾವುದೇ ಒಂದು ಪೊಯಮ್ ಇರಲಿ, ಆ ಪೊಯಮ್ ಏನು ಮಾಡ್ತಾ ಇರ್ತದೆ, ಒಂದೇ ಒಂದು ಥೀಮ್ ಬಗ್ಗೆನೇ ಅದು ಎಕ್ಸ್ಪ್ಲೇನನ್ನು ನೀಡ್ತಾ ಹೋಗ್ತದೆ, ಡಿಸ್ಕ್ರೈಬ್ ಮಾಡ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ಎಲ್ಲ ಪೊಯಮ್ಸ್ಗಳದ್ದು ಸಮರಿ ಬರೆದ್ರೂ ನಡೀತದೆ. 6 ಪೊಯಮ್ಸ್ಗಳಿದ್ದಾವೆ ನಿಮಗೆ. ಆ 6 ಪೊಯಮ್ಸ್ದು ಕೂಡ ಸಮರಿನ ಈಸಿಯಾಗಿ ನೀವು ಬಯಾಟ್ ಮಾಡ್ಬೋದು. ಎಸ್, ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಬಂದರೆ ಒಂದು ಕ್ವಶನ್ ಮಾತ್ರ ಡೆಫಿನೆಟ್ಲಿ ಅದಕ್ಕೆ ಕೇಳ್ತಾನೆ, ನೆನಪಿರಲಿ. ಏನು 14th ಒನ್ ಇದೆಯಲ್ಲ, 14ನೇ ಕ್ವಶನ್, ಆ 14ನೇ ಕ್ವಶನ್ ಏನಾಗಿರ್ತದೆ, ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅನ್ನುವಂತಹ ಪೋಯಮ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳ್ತಾನೆ. ಅಲ್ಲಿರೋದೇ ನಿಮಗೆ 2 ಎಕ್ಸ್ಪ್ರೆಷನ್ಸ್ಗಳು ಅದಾವೆ. ಏನು ಅಂತಂದರೆ ರೋಮಿಯೋ ಜೂಲಿಯೆಟ್ನನ್ನು ಡಿಸ್ಕ್ರೈಬ್ ಮಾಡಿದ್ದು, ಇನ್ನೊಂದು ಜೂಲಿಯೆಟು ರೋಮಿಯೋನನ್ನು ಡಿಸ್ಕ್ರೈಬ್ ಮಾಡಿರ್ತಕ್ಕಂಥದ್ದು. 2 ಸ್ಟಾನ್ಸ್ ಅದಾವೆ. ಆ 2 ಸ್ಟಾನ್ಸದಲ್ಲಿರ್ತಕ್ಕಂಥ 2 ಸೆಂಟೆನ್ಸನ್ನು ನೀನೇನಾದರೂ ಬಯಾಟ್ ಹಾಕಿದರೆ 2 ಮಾರ್ಕ್ಸ್ ಕ್ವಶನ್ಸ್ ಒಂದು ಫಿಕ್ಸ್ ಅಂತ ಅನ್ಕೋಬೇಕು. ಡೆಫಿನೆಟ್ಲಿ 2 ಮಾರ್ಕ್ಸ್ ಇನ್ ಯುವರ್ ಪಾಕೆಟ್. ಅದಕ್ಕೋಸ್ಕರ ಆ 2 ಮಾರ್ಕ್ಸ್ ಕ್ವಶನ್ಸ್ ಬಿಟ್ಟು ಹಾಕಿ ಈ ಎಲ್ಲ ಪೊಯಮ್ಸ್ಗಳನ್ನು ಸಮರಿಗಳನ್ನು ಬಯಾಟ್ ಮಾಡಿದರೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸು ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ಸು ಕೂಡ ನಿಮಗೆ ಕಂಟ್ರೋಲ್ ಆಗಿಬಿಡ್ತದೆ. ಇದು ಥಿಯರಿಯಲ್ಲಿ. ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಯಾವ ರೀತಿ ಪಾಯಿಂಟ್ ಔಟ್ ಮಾಡಬೇಕು? ನಿಮ್ಗೆ ಏನಾದರೂ ಆ ಲೆಸನ್ಸ್ಗಳು ಸ್ಟೋರಿನ, ಆ ಸಾರಾಂಶ ಥಿಯರಿ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಸ್ಟೋರಿ ಇರುತ್ತಲ್ಲ, ಆ ಬ್ಯಾಕ್ಗ್ರೌಂಡ್ ಸ್ಟೋರಿ ನೆನಪಲ್ಲಿ ಇದ್ದರೆ 100% ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೂಡ ಆನ್ಸರ್ ಮಾಡ್ತಾ ಹೋಗ್ತೀರಿ. ಎಸ್, ಅದರಲ್ಲಿ ಏನೋ ಟ್ರಿಕ್ಸ್ ಪಿಕ್ಸ್ ಏನೂ ಇರೋದಿಲ್ಲ. ಇನ್ನು ಇದು ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ. ಈ ಸಿಲೆಬಸ್ಸು ಟೋಟಲಿ ಎಷ್ಟಿರ್ತದೆ? 40 ಮಾರ್ಕ್ಸಿಗೆ ಇರ್ತದೆ. ಅದನ್ನು ಹೊರತಾಗಿಸೋಣ.
ವೆರಿ ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥ ಒಂದೇ ಒಂದು ಮ್ಯಾಟರ್ಸ್ ನಿಮ್ಮ ಎಕ್ಸಾಮಿನೇಷನ್ ಒಳಗೆ ಅಂತಂದರೆ ಅದು ಗ್ರಾಮರ್ ಟಾಪಿಕ್ ಅಂತ ಹೇಳ್ಬೋದು. ಯಾಕೆ ನಾವು ಗ್ರಾಮರ್ ಟಾಪಿಕನ್ನು ವೆರಿ ಇಂಪಾರ್ಟೆನ್ಸ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ? ನೀನೇನಾದರೂ ಥಿಯರಿಯಲ್ಲಿರ್ತಕ್ಕಂಥ ಎಲ್ಲ ಲೆಸನ್ಸ್ಗಳದ್ದು ಹಾಗೆ ಪೋಯಮ್ಸ್ಗಳದ್ದು ಕ್ವಶನ್ ಆನ್ಸರನ್ನು ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಬರ್ದೀಯ ಅಂತಲೇ ಅಂದ್ಕೊಳ್ಳೋಣ. ಆದರೆ ಅಲ್ಲಿ ಏನಾಗ್ತಾ ಹೋಗ್ತದೆ, ನಿನ್ನ ಹ್ಯಾಂಡ್ ರೈಟಿಂಗ್ ಮ್ಯಾಟ್ರ್ ಆಗ್ತದೆ, ಬರೆಯುವಂಥ ರೈಟಿಂಗ್ ಸ್ಕಿಲ್ಸು ಕೂಡ ಮ್ಯಾಟ್ರ್ ಆಗ್ತದೆ, ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಮಾರ್ಕ್ಸ್ ಕಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಆದರೆ ಗ್ರಾಮರ್ ಟಾಪಿಕಲ್ಲಿ ಯಾವುದೇ ಚಾನ್ಸಸ್ ಇಲ್ಲ. ನಿನ್ನ ಹ್ಯಾಂಡ್ ರೈಟಿಂಗ್ ಹೆಂಗೆ ಬೇಕಾದಂಗೆ ಆಗಲಿ, ಹೇಗೆ ಆಗಲಿ, ಅಲ್ಲಿ ಮ್ಯಾಟರ್ ಆಗೋದಿಲ್ಲ. ಕರೆಕ್ಟಾಗಿರ್ತಕ್ಕಂಥ ಆನ್ಸರನ್ನು ನೀನು ಫಿಲ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ದಿ ಮಾರ್ಕ್ಸ್. ನೀನು ಅಲ್ಲಿ ಟೋಟಲಿ ಮಾರ್ಕ್ಸನ್ನು ಪಡಿಬಹುದಾಗಿರ್ತಕ್ಕಂಥದ್ದು. ಸೊ ಹಾಗಾದರೆ ನಿಮಗೆ ಗ್ರಾಮರ್ ಟಾಪಿಕನ್ನು ಕಂಪೇರ್ ಮಾಡಿದ್ರೆ ಯಾವ್ಯಾವ ಗ್ರಾಮರ್ ಟಾಪಿಕ್ಗಳು ನಿಮಗೆ ಅದಾವೆ? ಕ್ವಶನ್ ಪೇಪರನ್ನು ಒಂದು ಬಾರಿ ತಿರುಚಿ ನೋಡಿದರೆ ಹೇಳ್ತದೆ ಫಸ್ಟ್ ಗ್ರಾಮರ್ ಟಾಪಿಕನ್ನು ಎಷ್ಟನೇ ಕ್ವಶನಲ್ಲಿ ಇರ್ತದೆ ನಿಮ್ಮ ಕ್ವಶನ್ ಪೇಪರಲ್ಲಿ ಅಂತಂದರೆ 11th ಒನ್. ಫಸ್ಟ್ ಇರ್ತಕ್ಕಂತಹ ಗ್ರಾಮರ್ ಟಾಪಿಕ್ ಆಗಿರುವಂತಹ ಪ್ರಶ್ನೆ ಯಾವುದಾಗಿರ್ತದೆ? 11th ಒನ್ ಆಗಿರುತ್ತೆ ನಿಮ್ಮ ಕ್ವಶನ್ ಪೇಪರಲ್ಲಿ. 11ನೇ ಕ್ವಶನ್. ಆ 11ನೇ ಕ್ವಶನ್ಗೆ ಏನಂತ ಕರಿತೀವಿ? ಯಾವ ಟಾಪಿಕನ್ನು ನಿಮಗೆ ಆ್ಯಡ್ ಮಾಡಲಾಗಿದೆ ಅದನ್ನೇ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಎಸ್, ಹಾಗಾದರೆ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಅಂದರೆ ಏನು ಸಹ? ಈ ವರ್ಬ್ ರಿಲೇಟೆಡಿವ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ನಿಮಗೆ ಸಾಕಷ್ಟು ಕೇಳ್ತಾ ಹೋಗ್ತಾನೆ. ಪ್ಯಾಸಿವ್ ಅಂತಂದರೆ ಸೊ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಅಂತ ಓದಿರ್ತೀರಲ್ಲ, ಆ ರೀತಿ ಒಳಗಂತಲ್ಲ, ಅದೊಂದು ಪಾಸ್ಟಲ್ಲಿ ಹೇಳ್ತಕ್ಕಂಥ ಒಂದು ಸ್ಟಾನ್ಸ ಆಗಿರ್ತದೆ ಪ್ಯಾಸಿವ್ ಅಂತಂದರೆ. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಸೈಡಲ್ಲಿ ಕೊಟ್ಟಿರ್ತಕ್ಕಂತಹ ಏನೋ ಒಂದು ಕ್ವಶನ್ ಇದೆ. ಆ ಕ್ವಶನ್ ಬಿಡಿಸೋದಕ್ಕಿಂತ ಮುಂಚೆ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದಕ್ಕೆ ಸ್ಟೆಪ್ಗಳಿದ್ದಾವೆ. ಎರಡು ಸ್ಟೆಪ್ಗಳಿದ್ದಾವೆ. ಆ 2 ಸ್ಟೆಪ್ಪು ನಿನ್ನ ಮೈಂಡಲ್ಲಿ ಇದ್ದರೆ ಟೋಟಲಿ 3 ಮಾರ್ಕ್ಸ್ ಇನ್ ಯುವರ್ ಪಾಕೆಟ್. ಅದನ್ನು ಪಡೆದುಕೊಂಡು ನಿನ್ನ ಕಿಶೆದೊಳಗೆ ಹಾಕೊಂಡ್ಬಿಡ್ಬೋದು ಅಂತ. ಎಸ್, ಹಾಗಾದರೆ ಏನು ಸರ್ ಅವ 2 ಸ್ಟೆಪ್ಪು? ಏನೂ ಅಲ್ಲ, ಕೊಟ್ಟಿರ್ತಕ್ಕಂಥ ಏನು ಪ್ಯಾರಾಗ್ರಾಫ್ ಇರುತ್ತಲ್ಲ, ಸ್ಟಾನ್ಸ ಇರುತ್ತಲ್ಲ, ಆ ಪ್ಯಾರಾಗ್ರಾಫ್ ಓದೋದಕ್ಕಿಂತ ಮುಂಚೆ ಆ ನಿಲ್ ಪ್ಲೇಸ್ ಕೊಟ್ಟಿರ್ತಾನೆ, ಖಾಲಿ ಪ್ಲೇಸ್. ಆ ಖಾಲಿ ಪ್ಲೇಸ್ ಮುಂದ್ಗಡೆ ಇನ್ ಬ್ರಾಕೆಟ್ ಒಳಗೆ ಒಂದು ವರ್ಬನ್ನು ಕೊಟ್ಟಿರ್ತಾನೆ. ಆ ವರ್ಬ್ ಯಾವ ಫಾರ್ಮಲ್ಲಿ ಇರ್ತದೆ? ಬೇಸ್ ಫಾರ್ಮಲ್ಲಿ ಇರ್ತದೆ, V1 ಇರ್ತದೆ. ಎಸ್, ಹಾಗಾದರೆ ನಾನು ಹೇಳ್ತಕ್ಕಂಥ 2 ಸ್ಟೆಪ್ಗಳ ನೆನಪಿಡಿ. ಏನು ಅಂತಂದರೆ, ಆ ಖಾಲಿ ಪ್ಲೇಸನ್ನು ಫಿಲ್ ಮಾಡಬೇಕಾಗಿತ್ತು ಅಂತಂದರೆ ಆ ಖಾಲಿ ಪ್ಲೇಸ್ ಹಿಂದ್ಗಡೆ ಇರತಕ್ಕಂತಹ ಸೆಂಟೆನ್ಸನ್ನು ಸಂಪೂರ್ಣವಾಗಿ ಓದ್ರಿ. ಫುಲ್ ಸ್ಟಾಪ್ ಇರುತ್ತಲ್ಲ, ಆ ಫುಲ್ ಸ್ಟಾಪ್ ಹಿಡ್ಕೊಂಡು ಆ ಸೆಂಟೆನ್ಸನ್ನು ಓದಾಗ ಸಬ್ಜೆಕ್ಟ್ ಪ್ಲೇಸಲ್ಲಿರುವಂತಹ ವರ್ಡು ನೋಡಿರಿ. ಆ ಖಾಲಿ ಪ್ಲೇಸಲ್ಲಿ ಹಿಂದಿರ್ತಕ್ಕಂಥ ವರ್ಡ್ ಅಲ್ಲ ನಾನು ಹೇಳ್ತಾ ಇರೋದು, ಆ ಖಾಲಿ ಪ್ಲೇಸ್ ಹಿಂದ್ಗಡೆ ಇರ್ತಕ್ಕಂಥ ಸೆಂಟೆನ್ಸ್ ಇದೆಯಲ್ಲ, ಆ ಸೆಂಟೆನ್ಸಲ್ಲಿರುವಂತಹ ಸಬ್ಜೆಕ್ಟ್ ಪ್ಲೇಸಲ್ಲಿರುವಂತಹ ವರ್ಡು ಸಿಂಗ್ಯುಲರ್ ಆಗಿತ್ತು ಅಂತಂದರೆ ವಾಸನ್ನು ಬಳಸಬೇಕು. ಒಂದು ವೇಳೆ ಪ್ಲ್ಯೂರಲ್ ಆಗಿತ್ತು ಅಂದರೆ ಸರ್ ವರ್ ಅಂತ ಬಳಸಬೇಕು ಅಷ್ಟೇ. ಸಿಂಗ್ಯುಲರ್ ಆಗಿದ್ದರೆ ವಾಸ್ ಅಂತ ಬಳಸಬೇಕು, ಪ್ಲ್ಯೂರಲ್ ಆಗಿದ್ದರೆ ವರ್ ಅಂತ ಬಳಸಬೇಕು. ಇದು ಒಂದು ಸ್ಟೆಪ್ ನೋಡಿರಿ. ಇದು ಒಂದು ಸ್ಟೆಪ್. ಆದರೆ ಇನ್ನು ಬ್ರಾಕೆಟಲ್ಲಿ ಏನು ಕೊಟ್ಟಿರ್ತಾನಲ್ಲ ಬೇಸ್ ಫಾರ್ಮ್ ಆಫ್ ದಿ ವರ್ಬ್, ಅದು V1 ಕೊಟ್ಟಿರ್ತಾನಲ್ಲ, ಅದು V3ಗೆ ಕನ್ವರ್ಟ್ ಮಾಡಬೇಕು ಅಷ್ಟೇ. V3ಗೆ ಫಾರ್ ಎಕ್ಸಾಂಪಲ್ ಅಡ್ಮಿಟ್ ಅಂತ ಕೊಟ್ಟಿದ್ದ ಅಂತ ಅಂದ್ಕೊಳ್ಳೋಣ. ಅಡ್ಮಿಟ್ ಅಂತ ಕೊಟ್ಟಿದ್ದು ಪಾರ್ಟಿಸಿಪಲ್ಗೆ ಕನ್ವರ್ಟ್ ಮಾಡಿದರೆ, V3ಗೆ ಕನ್ವರ್ಟ್ ಮಾಡಿದರೆ ಅಡ್ಮಿಟೆಡ್ ಅಂತಲಾಗುತ್ತಲ್ಲ. ಇಷ್ಟೊಂದು ಈಸಿ ಇದೆಯಲ್ಲ. ಇದೇ ರೀತಿ ಒಳಗೆ ಈ 2 ಸ್ಟೆಪ್ಪುಗಳು ನಿಮ್ಮ ಮೈಂಡಲ್ಲಿ ಇದ್ದರೆ ಇದು ಎಷ್ಟು ಮಾರ್ಕ್ಸಿಗೆ ಇರ್ತದೆ? 11th ಒನ್ ಕ್ವಶನ್ ನಿಮಗೆ 3 ಮಾರ್ಕ್ಸ್ಗೆ ಇರ್ತದೆ. ಈ 3 ಮಾರ್ಕ್ಸ್ಗೆ ನೀವು ಸೊ ಆರಾಮಾಗಿ ಈಸಿಯಾಗಿ 100% ಮಾರ್ಕ್ಸನ್ನು ಪಡಿಬಹುದಾಗಿರ್ತಕ್ಕಂಥದ್ದು. ಎಸ್, ಸೊ ಹಾಗಾದರೆ ಇದೇ ರೀತಿಯಾಗಿ ಈ ಸ್ಟೆಪ್ಪನ್ನು ನೆನಪಲ್ಲಿ ಇಟ್ಕೊಂಡು ಕೆಲವೊಂದಿಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೊತಾ ಹೋಗ್ರಿ. ಅದೇ ರೀತಿಯಾಗಿ ಈಗ 12ನೇ ಕ್ವಶನ್ ಬರೋಣ. ಏನಾಗಿರ್ತದೆ 12ನೇ ಕ್ವಶನ್? ಅದು ಎಕ್ಸ್ಪ್ರೆಷನ್ಸ್ಗಳನ್ನು ಕೊಡ್ತಾ ಹೋಗ್ತಾನೆ. ಎಕ್ಸ್ಪ್ರೆಷನ್ಸ್ ಅಂದರೆ ಅಭಿವ್ಯಕ್ತಿಗಳು ಸಹ. ನೀವೆಲ್ಲ ಸಣ್ಣವರಿರಬೇಕಾದ್ರೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕಲ್ತಿರ್ತೀರಿ. ಯಾವುದೋ ಒಂದು ಪ್ಯಾರಾವನ್ನು ಕೊಡ್ತಾನೆ. ಆ ಪ್ಯಾರಾ ಅರ್ಥಪೂರ್ಣವಾಗಿ ಆಗಬೇಕಾಗಿತ್ತು ಅಂತಂದರೆ ಕೆಳಗಡೆ ಇನ್ ಬ್ರಾಕೆಟ್ ಒಳಗೆ ಕೆಲವೊಂದಿಷ್ಟು ವರ್ಡ್ಗಳನ್ನು ಕೊಡ್ತಾನೆ.
ಆ ವರ್ಡ್ಗಳು ಯಾವ ಖಾಲಿ ಪ್ಲೇಸಲ್ಲಿ ಫಿಲ್ ಮಾಡಿದ್ರೆ ಆ ಪ್ಯಾರಾಗ್ರಾಫ ಫುಲ್ ಮೀನಿಂಗನ್ನು ಕೊಡ್ತಾ ಹೋಗಬೇಕು. ಸೊ ಅದನ್ನು ನೀನು ಚೂಸ್ ಮಾಡು ಅಂತ ಕೇಳಿರ್ತಾನೆ. ಸೊ ಇದು ಏನಾದರೆ ನಿಮಗೆ ಪ್ರಶ್ನೆ ನಾಳೆ ದಿನ ಕೇಳ್ತಾನೆ ಅಂತಂದರೆ ಅದು ಟು ಡಿಯರ್ ಅನ್ನುವಂಥ ಒಂದು ಲೆಸನ್ ಮೇಲೆ ಕೇಳ್ತಾನೆ. ಸೊ ಕೇರ್ಫುಲ್ಲಾಗಿ ನೀವು ಆ ಲೆಸನನ್ನು ಓದ್ಕೊಳ್ರಿ. ಎಸ್, ಅದೇ ರೀತಿಯಾಗಿ ನೆನಪಲ್ಲಿರಲಿ ನಿಮಗೆ ಇಂಪಾರ್ಟೆನ್ಸ್ ಲೆಸನ್ಗಳನ್ನು ಕೂಡ ಯಾವ ಓದಬೇಕು ಅನ್ನೋದ್ರ ಬಗ್ಗೆ ಸಿಲೆಬಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು 6 ಪೊಯಮ್ಸ್ಗಳದ್ದು ಏನು ಓದಿರ್ತೀರಿ ನೀವು, ಸಮರಿಗಳನ್ನು ಬ್ಯಾಟ್ ಹಾಕಿರ್ತೀರಿ. ಲೆಸನ್ಗಳು ಸರ್, ಸೊ ಅದರಲ್ಲಿ ಒಂದು ಎಸ್ಸೆ ರೈಟಿಂಗ್ ಇದೆ ನಿಮಗೆ. ಯಾವುದು ಫೇರ್ ದೇರ್ ಈಸ್ ಅ ವಿಲ್ ಅನ್ನುವಂಥದ್ದು ಎಸ್ಸೆ ರೈಟಿಂಗ್, ಪ್ರಬಂಧ ಬರವಣಿಗೆ ಇದೆ. ಅದರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಆಗಿರ್ತದೆ, ಅದೊಂದು ನೀಟಾಗಿ ಓದ್ಕೊಡ್ರಿ. ಅದ್ರ ಜೊತೆಗೆ 3 ಲೆಸನ್ಗಳನ್ನು ಸ್ಟಡಿ ಮಾಡ್ತಾ ಹೋಗಿ. ಒಂದು ಡ್ರಾಮಾ ಇದೆಯಲ್ಲ ಸನ್ನಿ ಮಾರ್ನಿಂಗ್, ಅದನ್ನು ಓದಿ. ಟು ಡಿಯರ್ ಅನ್ನುವಂಥ ಲೆಸನನ್ನು ಓದಿ. ದ ಗಾರ್ಡ್ನರ್ ಅಂತ ಹೇಳಿದೆಯಲ್ಲ, ಆ 4 ಲೆಸನ್ಸ್ಗಳನ್ನು ನೀನು ಪ್ರಿಪೇರ್ ಮಾಡಿದರೆ, ಸ್ಟಡಿ ಮಾಡಿದರೆ, ಅದ್ರ ಜೊತೆಗೆ ಎಲ್ಲ ಪೊಯಮ್ಸ್ಗಳದ್ದು ಸಮರಿಗಳನ್ನು ಬ್ಯಾಟ್ ಹಾಕಿದ್ರೆ ಟೋಟಲಿ 40 ಮಾರ್ಕ್ಸ್ ಥಿಯರಿ ಎಕ್ಸಾಮಿನೇಷನ್ ಒಳಗೆ ನೀನು ಆನ್ಸರನ್ನು ಬರಿತಾ ಹೋಗ್ತೀಯ. ಥಿಯರಿ ಕ್ವಶನ್ಸ್ಗಳಿಗೆ ಆ ಕ್ವಶನ್ಸ್ಗಳು ಕೇಳ್ತಾನಲ್ಲ, ಥಿಯರಿ ಆನ್ಸರ್ಗಳನ್ನು ಬರಿತಾ ಹೋಗ್ತೀಯ. ಇದನ್ನು ಬಿಟ್ಟಾಕೋಣ. ಈಗ 13ನೇ ಕ್ವಶನ್ ಡಿಸ್ಕಸ್ ಮಾಡ್ತಾಯಿದ್ದೀವಿ, ಎಕ್ಸ್ಪ್ರೆಷನ್ಸ್ಗಳ ಬಗ್ಗೆ. ಹೌದಲ್ಲ, ಈ ಎಕ್ಸ್ಪ್ರೆಷನ್ಸ್ ಏನು ಕೇಳಿರ್ತಾನೆ ಅಂತಂದರೆ 13ನೇ ಕ್ವಶನಲ್ಲಿ ಇನ್ ಬ್ರಿಕೆಟಲ್ಲಿರುವಂತಹ ವರ್ಡ್ಗಳ ಮೀನಿಂಗ್ ಏನಾಗಿರಬೇಕು ನಿನಗೆ ಗೊತ್ತಿರಬೇಕು. ಅದು ಗೊತ್ತಿತ್ತು ಅಂತಂದರೆ ಆ ವಾಕ್ಯದಲ್ಲಿ ಯಾವ ಪದವನ್ನು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿನಗೇನಾಗ್ತಾ ಹೋಗ್ತದೆ, ಸೊ ಅಂಡರ್ಸ್ಟುಡ್ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ ಮೊನ್ನೆ ತಾನೇ ಆಗಿರತಕ್ಕಂಥ ಪ್ರಿಪೇಟರಿ ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್ ಆಗಿತ್ತು. ಏನಾಗಿತ್ತು? ದ ಕಿಂಗ್ ಡ್ಯಾಶ್ ದ ಅಕೌಂಟ್ ಆಫ್ ಹಿಸ್ ಎಕ್ಸ್ಪೆಂಡಿಚರ್ ಒನ್ ಡೇ ಅಂತ ಇದೆ. ಡ್ಯಾಶ್ ಅಂತ ಕೊಟ್ಟವನೆ. ಇನ್ ಬ್ರಿಕೆಟಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಗಳು ಯಾವ್ಯಾವಾಗಿರ್ತವೆ, ಎಕ್ಸ್ಪ್ರೆಷನ್ಸ್ಗಳು. ಫಸ್ಟ್ ಒನ್ ಲುಕ್ ಇಂಟು ಅಂತ ಕೊಟ್ಟವನೆ, ಸೆಕೆಂಡ್ ಒನ್ ಲುಕ್ ಫಾರ್ ಅಂತ ಕೊಟ್ಟಾನೆ, ಥರ್ಡ್ ಒನ್ ಗೆಟ್ ರೆಡ್ ಅಪ್ ಅಂತ ಕೊಟ್ಟವನೆ. ಫಸ್ಟ್ ಆಫ್ ಆಲು ಈ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕಾಗಿತ್ತು ಅಂದರೆ ಇನ್ ಬ್ರಿಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ಸ್ಗಳೇನಿರ್ತವಲ್ಲ ಅದರ ಮೀನಿಂಗನ್ನು ನಿಮಗೆ ಗೊತ್ತಿರಬೇಕು. ಲುಕ್ ಇಂಟು ಅಂತಂದ್ರೇನು? ನೋಡ್ತಾ ಇರೋದು. ಲುಕ್ ಫಾರ್ ಅಂತಂದ್ರೇನು? ಅದಕ್ಕೋಸ್ಕರ, ಅದಕ್ಕಾಗಿ ನೋಡೋದು. ಗೆಟ್ ರಿಡ್ ಅಪ್ ಅಂತಂದರೆ ಈಕ್ವಲೆಂಟ್ ವರ್ಡ್ ಆಫ್ ಎಸ್ಕೇಪ್ಡ್ ಅಂತ ಕರಿತೀವಿ. ಹೇಗಾದರೂ ಮಾಡಿ ಇವನಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ, ಈ ಕಾಟ ತಪ್ಪಿಸ್ ಸಾಕು ಅಂತೀವಲ್ಲ, ಗೆಟ್ ರಿಡ್ ಅಪ್ ಅಂತ ಕರಿತೀವಿ. ಈ ಮೀನಿಂಗ್ ಗೊತ್ತಿದೆ. ಈಗ ಆ ಪ್ಯಾರಾಗ್ರಾಫ್ ಓದಿದ್ದೀವಿಲ್ಲಗಳೇ, ಆ ಪ್ಯಾರಾಗ್ರಾಫಲ್ಲಿ ಈ 3ರಲ್ಲಿ ಯಾವುದಾದ್ರೂ ಒಂದು ಫಿಲ್ ಮಾಡಿ ನೋಡೋಣ ಯಾವ ರೀತಿ ಮೀನಿಂಗ್ಫುಲ್ ಆಗ್ತದೋ ಏನಿಲ್ಲ ಅಂತೇಳಿ. ದ ಕಿಂಗ್ ಡ್ಯಾಶ್ ದ ಅಕೌಂಟ್ ಆಫ್ ಹೀಸ್ ಎಕ್ಸ್ಪೆಂಡಿಚರ್ ಅಂತೇಳಿದೆ. ಇದರಲ್ಲಿ ಲುಕ್ ಇಂಟು ಅಂತೇಳಿ ತುಂಬಿ ನೋಡೋಣ ಒಂದ್ಸಲ. ಕನ್ನಡದಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. ಲುಕ್ ಇಂಟು ಅಂತಂದರೆ ನೋಡ್ತಾ ಇರೋದು. ಹೌದಾ? ಒಂದು ದಿನ ರಾಜ ಒಂದು ದಿನ ಏನು ಮಾಡ್ತಾ ಇದ್ದಾನೆ, ತನ್ನ ಎಕ್ಸ್ಪೆಂಡಿಚರನ್ನು, ತನ್ನ ಖರ್ಚು ವೆಚ್ಚಗಳನ್ನು ನೋಡ್ತಾ ಇದ್ದಾನೆ. ಲುಕ್ ಇಂಟು. ಹಾಗಾದರೆ ಇದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗ್ತಾ ಇದೆನಾ? ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಆಗಿ ಕ್ರಿಯೇಟ್ ಆಗಿದೆ ಅಂತಂದರೆ ನಿಜವಾಗ್ಲೂ ಅದು ಫಿಲ್ ಆಗ್ತದೆ. ಒಂದು ವೇಳೆ ಅದಕ್ಕಾಗಿ ಅಂತಂದರೆ ರಾಜ್ಯ ಅದಕ್ಕಾಗಿ ಒಂದು ದಿನ ಎಕ್ಸ್ಪೆಂಡಿಚರ್ ನೋಡ್ತಾ ಇದ್ದ. ಯಾವುದಾದ್ರೂ ಒಂದು ಪ್ಯಾರಾಗ್ರಾಫಲ್ಲಿ ಸ್ಟಾರ್ಟಿಂಗಲ್ಲಿ ಹೀಗೆ ಕೊಡ್ತಾನೆ, ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅಂತಂದರೆ ಅದಕ್ಕೆ ಮೀನಿಂಗ್ ಕೊಡೋದಿಲ್ಲ, ಅಲ್ಲಿ ಕೆಡ್ತದೆ, ಅದು ಸೂಟ್ ಆಗಲ್ಲ. ಎಸ್, ಗೆಟ್ ರಿಡ್ ಅಪ್ ಹೇಗಾದರೂ ಮಾಡೋದು ತಪ್ಪಿಸ್ಕೋಬೇಕಂತೇಳಿ ಎಕ್ಸ್ಪೆಂಡಿಚರ್ ನೋಡ್ತಾ ಇದ್ದಾನೆ ಇಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಗೆಟ್ ರಿಡ್ ಅಪ್ನೂ ಆಗೋದಿಲ್ಲ, ಲುಕ್ ಫಾರ್ನೂ ಆಗೋದಿಲ್ಲ. ಆದರೆ ಇಲ್ಲಿ ಸುಟೇಬಲ್ ಆಗುವಂತಹ ವರ್ಡ್ ಯಾವುದು? ಲುಕ್ ಇಂಟು ಅಂತ ಆಗುತ್ತೆ. ಇನ್ನು ಮುಂದುವರೆದು ಆ ಪ್ಯಾರಾಗ್ರಾಫ್ ಏನು ಕೊಟ್ಟವನೆ ಅಂತಂದರೆ, ಹೀ ಡಿಸೈಡೆಡ್ ದ್ಯಾಟ್ ದ ಓನ್ಲಿ ವೇ ಟು ಡ್ಯಾಶ್ ದ ಕ್ರಿಮಿನಲ್ ವಾಸ್ ಟು ಸೆಂಡ್ ಹಿಮ್ ಅವೇ ಅಂತ ಕೊಟ್ಟವನೆ. ಅಂದರೆ ಫೈನಲಿ ಒಂದು ಡಿಸೈಡಾಗಿ ಬಂದ, ಹೇಗಾದರೂ ಮಾಡಿ ಡ್ಯಾಶ್ನಿಂದ ತಪ್ಪಿಸ್ಕೊಳ್ಳೋಕೆ ಹೋಗ್ಬೇಕು, ಇದು ಒಂದೇ ದಾರಿ ನಮ್ಗೆ ಉಳಿದಿದ್ದು ಅಂತ ಹೇಳ್ದ. ಹಾಗಾದರೆ ಅದು ಯಾವುದದು? ಯಾವ ದಾರಿ ಆಗಿರಬಹುದು ಅದು? ಎಸ್, ಗೆಟ್ ರಿಡ್ ಆಫ್. ಇವನಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು, ಅವನನ್ನು ಹೋಗ್ಲಿಕ್ಕೆ ಬಿಟ್ಟು ಬಿಡೋದಂದೇ ನಮಗೆ ದಾರಿ ಅಂತ ಹೇಳ್ದ. ಹಾಗಾದರೆ ಇಲ್ಲಿ ಸುಟೇಬಲ್ ಆಗುವಂಥ ಎಕ್ಸ್ಪ್ರೆಷನ್ಸ್ ಯಾವುದು ಹೇಳು? ಯಾವುದಾಗುತ್ತೆ ಹೇಳಿ? ಎಸ್, ಗೆಟ್ ರಿಡ್ ಆಫ್ ಅಂತ ಆಗುತ್ತೆ. ಹೌದಲ್ಲ? ಎಸ್, ಇಷ್ಟೊಂದು ಈಸಿಯಾಗಿರ್ತಕ್ಕಂಥ ಇದು 2 ಮಾರ್ಕ್ಸ್ ಕ್ವಶನ್ಸ್ಗೆ ಇರುತ್ತೆ ನಿಮಗೆ. ಈಗ ಟೋಟಲಿ 5 ಮಾರ್ಕ್ಸ್ ಕ್ವಶನ್ಸ್ ಬಂತು ನಿಮಗೆ ಗ್ರಾಮರ್ ಟಾಪಿಕಲ್ಲಿ. ಇನ್ನು ಉಳಿದಿರ್ತಕ್ಕಂಥದ್ದು 13th ಒನ್ ಅಂದರೆ 13ನೇ ಕ್ವಶನ್. 13ನೇ ಕ್ವಶನ್ ಏನಾಗಿರುತ್ತದೆ? ಮ್ಯಾಚ್ ದಿ ಫಾಲೋವಿಂಗ್. ಸರ್, ಹಾಗಾದರೆ ಮ್ಯಾಚ್ ದಿ ಫಾಲೋವಿಂಗ್ ಯಾವ ರೀತಿ ಬರೀಬೇಕು?
ಮೊದಲು ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಂಪೇರ್ ಮಾಡಿದರೆ ಪ್ಯಾಟರ್ನ್ ಚೇಂಜ್ ಇತ್ತು. ಮ್ಯಾಥ್ಸ್ ದಿ ಫಾಲೋವಿಂಗ್ ಏನು ಕೊಡ್ತಾ ಇದ್ದ, ನಿಮ್ಮ ಲೆಸನ್ಸ್ಗಳಲ್ಲಿ ಸ್ಟೋರಿಗಳಿಗೆ ಹೊಂದಾಣಿಕೆ ಆಗುವಂಥ ವರ್ಡ್ಗಳನ್ನು ಕೊಟ್ಟು ಮ್ಯಾಚ್ ಮಾಡುವಂತ ಕೇಳ್ತಿದ್ದ. ಹಾಗಾದರೆ ಅಲ್ಲಿ ಇನ್ನೊಂದು ಟಾಪಿಕ್ ಇತ್ತು ನಿಮಗೆ, ರೆಫರ್ ಟು ದಿ ಅಂಡರ್ಲೈನ್ ವರ್ಡ್ಸ್ ಆಫ್ ದಿ ಪ್ರೊನೌನ್ಸ್ ಅಂತ. ಅಲ್ಲಿ ಸರ್ವನಾಮಗಳನ್ನು ಕೊಡ್ತಾನೆ. ಆ ಸರ್ವನಾಮಗಳನ್ನು ಆ ಪ್ಯಾರಾಗ್ರಾಫಲ್ಲಿ ಏನನ್ನು ಸ್ಟಡಿ ಮಾಡಿರ್ತಾನೆ ಅನ್ನೋದ್ರ ಬಗ್ಗೆ ನೀವೇನು ಮಾಡ್ತಾ ಹೋಗಬೇಕು, ಫೈಂಡ್ ಔಟನ್ನು ಮಾಡ್ತಾ ಹೋಗಬೇಕು, ನೀವೇ ಸರ್ಚ್ ಮಾಡಬೇಕಾಗಿತ್ತು. ಈಗ ಸ್ವಲ್ಪ ಚೇಂಜ್ ಮಾಡಿ, ಸ್ಮಾಲ್ ಚೇಂಜಸ್ ಮಾಡಿದ್ದಾನೆ. ಏನು ಮಾಡಿದಾನೆ ಅಂತಂದರೆ, ಅವನೇ ಎಕ್ಸಾಕ್ಟಾಗಿ ಏನು ಮಾಡಿದ್ದಾನೆ, ಆ ಪ್ಯಾರಾಗ್ರಾಫಲ್ಲಿರುವಂಥ ಆನ್ಸರ್ಗಳನ್ನು ತೆಗೆದು ಬಿ ಕಾಲಮ್ ಒಳಗೆ ಹಾಕಿದ್ದಾನೆ. ಇನ್ನು ಎ ಕಾಲಮಲ್ಲಿರ್ತಕ್ಕಂತಹ ಪ್ರನೌನ್ಗಳಿಗೆ ಬಿ ಕಾಲಮಲ್ಲಿರ್ತಕ್ಕಂತಹ ಅಲ್ಲೇನೋ ಒಂದು ವರ್ಡ್ಗಳಿರ್ತವಲ್ಲ, ಅದಕ್ಕೆ ಸೂಟ್ ಆಗುವಂಥದ್ದನ್ನು ನೀನು ಮ್ಯಾಚ್ ಮಾಡಬೇಕಾಗಿದೆ. ಸೊ ಹಾಗಾದರೆ ಇದಕ್ಕೆ ಈಸಿ ಟ್ರಿಕ್ಸ್ ಇದೆನಾ ಸರ್? ಡೆಫಿನೆಟ್ಲಿ ಇದೆ. ಈಗ ನಿಮ್ಮದು ಪ್ರಿಪೇಟರಿ ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ, ಒಂದು ಪ್ಯಾರಾಗ್ರಾಫ್ ಇದೆ. ಆ ಪ್ಯಾರಾಗ್ರಾಫಲ್ಲಿರುವಂಥ ಈ ಕಾಲಮಲ್ಲಿ ಏನೇನು ಪ್ರನೌನ್ಸ್ಗಳು ಕೊಟ್ಟಿದ್ದಾನೆ ಅಂತಂದರೆ, ದೇ ಕೊಟ್ಟವನೇ, ದೇರ್ ಕೊಟ್ಟವನೇ, ವಿಚ್ ಇದೆ, ಇಟ್ಟಿದೆ, ಹೋಗಿದೆ. ಹೌದಾ? ಎಸ್. ಅದರೊಂದಿಗೆ ಬಿ ಕಾಲಮಲ್ಲಿ ಸಿನರಿ ಇದೆ, ಸಾಂಗ್ ಇದೆ, ಮೊಬೈಲ್ ಫೋನ್ಸ್ ಅದಾವೆ. ಎಸ್. ಆಮೇಲೆ ಡೇಸ್ ಇದೆ, ಯಂಗ್ಸ್ಟರ್ಸ್ ಅಂತೇಳಿದೆ, ಪೀಪಲ್ ಇದೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದೆ. ಸರ್ ಇದು ನನಗೆ ಓದಿಲ್ಲ, ನನಗೆ ಬರೋದಿಲ್ಲ, ಆದರೂ ಕೂಡ ಇದಕ್ಕೆ 5 ಮಾರ್ಕ್ಸ್ ನಾನು ಪಡಿಬೋದಾ? ಡೆಫಿನೆಟ್ಲಿ. ಅಷ್ಟೊಂದು ಈಸಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ಟ್ರಿಕ್ಸ್ಗಳಿದಾವೆ. ಇದರಲ್ಲಿ ಕೂಡ 5 ಮಾರ್ಕ್ಸ್ ನೀವು ಈಸಿಯಾಗಿ ಪಡಿಬೋದು. ಯಾವ ರೀತಿ ಸಾರ್? ಹಾಗಾದರೆ ಬನ್ನಿ, ನನಗೆ ಮೊದಲೇ ಆಗಿರ್ತಕ್ಕಂತಹ ಪ್ರನೌನ್ ಏನಾಗಿದೆ, ಇಲ್ಲಿ ದೇ ಅಂತೇಳಿದೆ. ಆ ದೇ ಅನ್ನುವಂಥ ವರ್ಡನ್ನು ಮೊದಲು ಏನು ಮಾಡೋಣ, ರೌಂಡ್ ಹಾಕೊಳ್ಳೋಣ, ಒಂದು ಗುರ್ತು ಹಾಕೊಳ್ಳೋಣ. ಅದರ ಮುಂದುಗಡೆ ಓದೋದಲ್ಲ, ಅದರ ಹಿಂದುಗಡೆ ಇರುವಂಥ ಸೆಂಟೆನ್ಸನ್ನು ಸ್ಟಾರ್ಟಿಂಗಿಂದ ಓದ್ಕೊತ ಬರೋಣ. ಸೊ ಫಾರ್ ಎಕ್ಸಾಂಪಲ್, ದೇಯನ್ನು ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದ್ದೀವಿ. ಏನು ಮಾಡ್ಕೊಂಡಿವಿ? ಬ್ರ್ಯಾಕೆಟ್ ಹಾಕೊಂಡು ಇಟ್ಕೊಂಡಿದ್ದೀವಿ. ಎಲ್ಲಿಂದ ಓದಬೇಕು? ಫಸ್ಟ್ ಸ್ಟಾನ್ಸಾ ಇದೆಯಲ್ಲ, ಅಲ್ಲಿಂದ ಓದ್ತಾ ಬರಬೇಕು. ಏನಂತ ಇದೆ, ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದಿಸ್ ಡೇಸ್ ಅಂತೇಳಿದೆ. ಮುಂದೆ ಫುಲ್ ಸ್ಟಾಪ್ ಕೊಟ್ಟು ದೇ ಅಂತ ಕಂಟಿನ್ಯೂ ಮಾಡ್ಯಾನ. ಅಲ್ಲಿ ತನಕ ಓದಬೇಕು. ಈಗ ದೇಕ್ಕೆ ಆನ್ಸರ್ ಬೇಕಾಗಿದೆ ನಮಗೆ. ಆ ಸ್ಟಾರ್ಟಿಂಗಿಂದ ಓದ್ತಾ ಬಂದಿರುವಂಥ ಸೆಂಟೆನ್ಸಲ್ಲಿ ಈ ಬಿ ಕಾಲಮಲ್ಲಿರುವಂತಹ ಯಾವುದಾದ್ರೂ ಒಂದು ವರ್ಡ್ ಬಂದಿದೆನಾ ನೋಡಿ? ಎಸ್, ಬಂದಿದೆ ಸರ್. ಯಾವ್ಯಾವ ಬಂದಿದ್ದಾವೆ? ಮೊಬೈಲ್ ಫೋನ್ಸ್ ಬಂದಿದ್ದಾವೆ, ಅದರ ಜೊತೆಗೆ ಡೇಸ್ನೂ ಕೂಡ ಬಂದಿದ್ದಾವೆ. ಸರ್ ಅದರ ಡೇಸ್ ಆಗುತ್ತಾ, ಇನ್ನು ಮೊಬೈಲ್ ಫೋನ್ಸ್ ಆಗುತ್ತಾ? ಸ್ಟಾರ್ಟಿಂಗಿಂದ ನೋಡ್ತಾ ಬರುವಂಥ ಸಂದರ್ಭದೊಳಗೆ ಮೊಟ್ಟ ಮೊದಲ ಬಾರಿಗೆ ಬಂದಿರತಕ್ಕಂಥ ವರ್ಡೇ ಅದಕ್ಕೆ ಆನ್ಸರ್ ಆಗಿರ್ತದೆ. ಸೆಕೆಂಡ್ ಟೈಮಲ್ಲಿ ಬರುವಂಥದ್ದಲ್ಲ, ಫಸ್ಟ್ ಆ್ಯಡಲ್ಲೇ ಬರಬೇಕದು, ಅದು ಆನ್ಸರ್ ಆಗಿರ್ತದೆ. ಹಾಗಾದರೆ ದೇಕೆ ಇಲ್ಲಿ ಮೊಬೈಲ್ ಫೋನ್ಸ್ ಅಂತ ಬಂದಿದೆ. ಆಲ್ರೆಡಿ ಬಿ ಕಾಲಮಲ್ಲಿಯೂ ಕೂಡ ಮೊಬೈಲ್ ಫೋನ್ಸ್ ಇದೆ. ಹಾಗಾದರೆ ದೇಕ್ ಆನ್ಸರ್ ಅದೇ ಆಗಿರ್ತದೆ. ಹಾಗಾದರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ತೊಗೊಳ್ಳೋಣ. ಅದರಲ್ಲಿ ದೇರ್ ಅಂತ ಇದೆ. ದೇರ್ ಅನ್ನೋದಕ್ಕೆ ಬ್ರ್ಯಾಕೆಟನ್ನು ಹಾಕ್ಕೊಂಡ್ವಿ, ಫೈಂಡ್ ಔಟ್ ಮಾಡ್ಕೊಂಡ್ವಿ. ಎಲ್ಲಿಂದ ಓದಬೇಕು? ಇಲ್ಲಿವರೆಗೆ ಎಲ್ಲಿ ತನಕ ಓದಿದ್ವಿ? ಆಗಳ ದೇ ತನಕ ಓದಿದ್ವಿ. ಈಗ ದೇ ಮುಂದಿಂದು ಕಂಟಿನ್ಯೂ ಮಾಡಬೇಕಲ್ಲ. ದೇ ಮುಂದಿಂದ ಹಿಡಿದು ಕಂಟಿನ್ಯೂ ಮಾಡ್ಕೊತ ಬಂದರೆ, ಆರ್ ವೆರಿ ಎಫಿಷಿಯೆಂಟ್ ಟೂಲ್ಸ್ ಫಾರ್ ಕಮ್ಯುನಿಕೇಷನ್ ಅಂತ ಇದೆ. ಈ ಸೆಂಟೆನ್ಸಲ್ಲಿ ಬಿ ಕಾಲಮಲ್ಲಿ ಯಾವುದೇ ವರ್ಡು ಬಂದಿಲ್ಲ, ಅದನ್ನು ಬಿಟ್ಟಾಕ್ಬಿಡೋಣ. ಹಾಗೆ ಮುಂದುವರೆದು ಓದ್ತಾ ಬಂದರೆ, ಯಂಗ್ಸ್ಟರ್ಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್ ಅಂತ ಬಂದಿದೆ. ಸೊ ಹಾಗಾದರೆ ಇಲ್ಲಿನೂ ಕೂಡ 2 ಬಂದಿದ್ದಾವೆ ಸರ್. ಯಂಗ್ಸ್ಟರ್ಸ್ ಅಂತೇಳಿ ಬಂದಿದೆ, ಆರ್ ಎಕ್ಸ್ಪರ್ಟ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್ ಅಂತ ಮತ್ತೆ ಬಂತು. ಯಾಕೆ ನಾವು ಮೊಬೈಲ್ ಫೋನ್ಸನ್ನು ಬಳಸಬಾರ್ದು? ನಾನು ಹೇಳಿದ್ದೆ, ಸ್ಟಾರ್ಟಿಂಗಿಂದ ಓದ್ತಾ ಬರ್ತೀವಿ ಸೆಂಟೆನ್ಸ್ ಅಂತಂದರೆ ಮೊದಲಿಗೆ ಯಾವುದು ಬರ್ತೋ ಅದೇ ಆನ್ಸರ್ ಆಗಿರುತ್ತೆ. ಮೊದಲು ಯಾವುದು ಬಂದಿದೆ? ಯಂಗ್ಸ್ಟರ್ಸ್ ಬಂದಿದೆ. ಮೊಬೈಲ್ ಫೋನ್ಸ್ ಅಂತ ಬಳಸ್ತಿದ್ದೀವಿ, ಆಲ್ರೆಡಿ ಅದನ್ನು ಯೂಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ಯಂಗ್ಸ್ಟರ್ಸ್ ಏನಾಗ್ತದೆ? ದೇರ್ಗೆ ಆನ್ಸರ್ ಆಗ್ತದೆ. ಅದೇ ರೀತಿಯಾಗಿ ವಿಚ್ ಅಂತ ಇದೆ. ಈ ವಿಚ್ ಅನ್ನುವಂಥದ್ದಕ್ಕೆ ನಾವು ಫೈಂಡ್ ಔಟ್ ಮಾಡಿ ನಾವು ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಎಲ್ಲಿಂದ ಓದಬೇಕಾಗಿದೆ ಈಗ? ಸೊ ಈಗ ತಾನೇ ನಾವು ಓದ್ಬಿಟ್ಟಿದ್ದೀವಲ್ಲ, ದೇರ್ ಅನ್ನುವಂಥ ವರ್ಡ್ ಕಂಡಿದ್ದೀವಲ್ಲ, ಅಲ್ಲಿ ಮುಂದಿನಿಂದ ಓದ್ತಾ ಬರಬೇಕು. ಅಂದರೆ ಸ್ಕಿಲ್ಸ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್ ಆರ್ ಎಕ್ಸಾಂಪ್ಲರಿ ಅಂತ ಕೊಟ್ಟಾನೆ. ಈ ಸೆಂಟೆನ್ಸಲ್ಲಿ ಏನಾದರೂ ಬಿ ಕಾಲಮಲ್ಲಿರುವಂಥ ವರ್ಡ್ಗಳು ಬಂದಿದ್ದಾವ? ಇಲ್ಲ ಸರ್, ಬಂದಿಲ್ಲ ಸರ್. ಮೊಬೈಲ್ ಫೋನ್ಸ್ ಬಂದಿದೆ ಸರ್. ಯಾಕೆ ಅದನ್ನು ಬಳಸಬಾರ್ದು? ಯಾಕಂತಂದರೆ ಆಲ್ರೆಡಿ ಅದನ್ನು ಬಳಸಿದ್ದೀವಲ್ಲ, ಒಂದು ಸಲ ಎಕ್ಸ್ಪೈರ್ ಆಯಿತು ಅಂದ್ರೆ ಮುಗೀತು, ಅದನ್ನು ಬಳಸೋಂಗಿಲ್ಲ. ಅದನ್ನು ಬಿಟ್ಟಾಕಿ ಹಾಗೆ ನೆಕ್ಸ್ಟ್ ಓದ್ಕೊತ ಬರೋಣ. ದೇ ಕ್ಯಾನ್ ಟೇಕ್ ಅ ಫೋಟೋ ಆಫ್ ಸಿನರಿ ಅಂತ ಇದೆ. ಟೇಕ್ ಫೋಟೋ ಅನ್ನುವಂಥದ್ದು ಏನಾರ ಬಂದಿದ್ದಾನ? ಇಲ್ಲ. ಹಾಗಾದರೆ ಆಫ್ ಸಿನರಿ ಅಂತೇಳಿದೆಯಲ್ಲ, ಹಾಗಾದರೆ ಸಿನರಿ ಬಂದಿದೆ ಸರ್. ಡೆಫಿನೆಟ್ಲಿ ಇಲ್ಲಿ ಬಿ ಕಾಲಮಲ್ಲಿ ಸಿನರಿ ಫಸ್ಟ್ ಒನ್ ಇದೆ. ಹಾಗಾದರೆ ಇಲ್ಲಿ ವಿಚ್ಗೆ ಆನ್ಸರ್ ಯಾವುದಾಗುತ್ತೆ? ಸಿನರಿ ಅಂತಕ್ಕಂಥದ್ದು ಆನ್ಸರ್ ಆಗುತ್ತದೆ. ಸೊ ಅದೇ ರೀತಿ ಮುಂದುವರೆದು ಇಟ್ಟನ್ನು ನಾವು ಕಂಡುಹಿಡಬೇಕಾಗಿದೆ.
ಇಟ್ಟನ್ನು ಎಲ್ಲಿಂದ ಓದಬೇಕು ನಾವು ಈಗ ಇಟ್ಟನ್ನು ಮಾರ್ಕ್ ಮಾಡ್ಕೊಂಡ್ವಿ, ವಿಚನ್ನು ಕಂಡುಹಿಡಿದಿದ್ವಲ್ಲ ವಿಚಿಂದ ಓದ್ಕೊತ ಬರಬೇಕು. ಏನಂತ ಇದೆ, ದೇ ಲೈಕ್ ವೈಲ್ ಟ್ರಾವೆಲಿಂಗ್ ಇಫ್ ದೇ ಲೈಕ್ ಅ ಸಾಂಗ್ ಅಂತ ಹೇಳಿದೆ. ಈ ಸೆಂಟೆನ್ಸಲ್ಲಿ ಬಿ ಕಲಮಲ್ಲಿರುವಂಥ ವರ್ಡ್ ಯಾವುದಾದ್ರು ಬಂದಿದೆನಾ? ಎಸ್ ಸರ್, ಡೆಫಿನೆಟ್ಲಿ ಸಾಂಗ್ ಅನ್ನುವಂಥ ವರ್ಡ್ ಬಂದಿದೆ. ಹಾಗಾದರೆ ಇಟ್ಗೆ ಆನ್ಸರ್ ಸಾಂಗ್ ಆಗಿರ್ತದೆ. ಸೊ ಹಾಗಾದರೆ ನಮಗೆ ಹೂ ಅನ್ನುವಂಥ ವರ್ಡ್ ಬೇಕಾಗಿದೆ. ಎಲ್ಲಿಂದ ಓದಬೇಕು? ಹಿಂದ್ಗಡೆ ಕಂಡುಹಿಡಿದಿರುತ್ತೀವಲ್ಲ ಪದ ಇಟ್, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ ಓದ್ತಾ ಬರೋಣ. ಇಟ್ ಅನ್ನೋದು ಬಿಟ್ಟು ಹಾಕಿದ್ರೆ ಆನ್ ದೇರ್ ಮೊಬೈಲ್ ಫೋನ್ ಪೀಪಲ್ ಹೂ ಅಂತ ಬಂತು. ಹೂತನನ ಓದಬೇಕು. ಹೂವನ್ನು ಕಂಡುಹಿಡಿಯತ್ತೀವಿ ಅಂದರೆ ಹೂತನನೇ ಓದಬೇಕು. ಅಲ್ಲಿ ಹೋದಾಗ ಮೊದಲಿಗೆ ಆ ಸೆಂಟೆನ್ಸಲ್ಲಿ ಬಂದಿರತಕ್ಕಂಥ ಯಾವುದಾದ್ರೂ ಒಂದು ಪದ ಇದೆನಾ? ಎಸ್, ಮೊಬೈಲ್ ಫೋನ್ಸ್ ಇದೆ ಸರ್, ಆಲ್ರೆಡಿ ಯೂಸ್ ಮಾಡಿದ್ದೀವಿ, ಅದನ್ನು ಬರಲ್ಲ ಅಂತ ಹೇಳಿದ್ದೀನಿ, ಅದನ್ನು ಬಿಟ್ಟು ಹಾಕಿ. ಇನ್ನು ಉಳಿದಿದ್ದು ಯಾವುದು? ಒಂದು ವರ್ಡ್ ಇದೆ ಲಾಸ್ಟ್ ಕೊನೆದಾಗ ಬಂದಿರತಕ್ಕಂಥದ್ದು ಪೀಪಲ್. ಎಸ್, ಹಾಗಾದರೆ ಅಲ್ಲಿ ಹೂ ಅನ್ನೋದಕ್ಕೆ ಆನ್ಸರ್ ಯಾವುದಾಗುತ್ತಾ? ಪೀಪಲ್ ಅಂತ ಆಗುತ್ತಾ? ಈ ರೀತಿ ಒಳಗೆ ಈಸಿಯಾಗಿ 5 ಮಾರ್ಕ್ಸ್ ಪಡ್ಕೊಂಡ್ರಿಲ್ಲ. ಈಸಿಯಾಗಿ 5 ಮಾರ್ಕ್ಸ್ ಬರ್ತವೆ ಅಂತಂದರೆ ಯಾಕೆ ಬಿಡಬೇಕು ಅದನ್ನು? 5 ಮಾರ್ಕ್ಸ್ ಇನ್ ಯುವರ್ ಪಾಕೆಟ್. ಅದನ್ನು ಈಸಿಯಾಗಿ ನೀವೇನು ಮಾಡ್ಬೋದು? ಪಡ್ಕೊಂಡು ಬಿಡ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ಕ್ವಶನ್ ನಂಬರ್ 30, 30ನೇ ಕ್ವಶನ್ ಆಗಿರ್ತದೆ. ಅದೇನಾಗಿರ್ತದೆ? ಪ್ಯಾಸೇಜ್ ರೈಟಿಂಗ್. ಪ್ಯಾಸೇಜ್ ಬರಲಿಲ್ಲ ಅಂತಂದರೆ ಒಂದು ಪೋಯಮ್ ಕೊಟ್ಟಿರ್ತಾನೆ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳು ಕೇಳಿರ್ತಾನೆ, ಅದಕ್ಕೆ ಸಂಬಂಧಪಟ್ಟ ಆನ್ಸರ್ಗಳನ್ನು ನೀವು ಬರಿತಾ ಹೋಗಬೇಕಾಗ್ತದೆ. ಸೊ ಅದರಲ್ಲಿ ಕೂಡ ಒಂದು ಗ್ರಾಮರ್ ಟಾಪಿಕನ್ನು ಇಟ್ಟಿದ್ದಾನೆ, ನೆನಪಲ್ಲಿರಲಿ. ಒಂದು ಕ್ವಶನ್ ಗ್ರಾಮರ್ ರಿಲೇಟೆಡ್ ಆಗಿರ್ತದೆ. ಒಂದು ಸಫಿಕ್ಸರ್ ಆ್ಯಡ್ ಮಾಡಂತ ಹೇಳ್ತಾನೆ, ಬೆಟ್ರೆ ಒಂದು ಪ್ರಿಫಿಕ್ಸರ್ ಆ್ಯಡ್ ಮಾಡಂತ ಹೇಳ್ತಾನೆ. ಇಲ್ಲ ಅಂತಂದರೆ ಸೊ ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಆ್ಯಂಥೋನಿಮ್ ಆಗಿ ಕನ್ವರ್ಟ್ ಆಗಬೇಕು ಅಂತ ನಾನು ಹೇಳಿರ್ತಾನೆ. ಇದು ನೆನಪಲ್ಲಿರಲಿ. ಫಾರ್ ಎಕ್ಸಾಂಪಲ್ ವೈಲೆಂಟ್ ಅಂತ ಕೊಟ್ಟಿದ್ದ ಅಂತಂದರೆ ಅದಕ್ಕೆ ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಆ್ಯಂಥೋನಿಮ್ ಆಗಿ ಕನ್ವರ್ಟ್ ಆಗಬೇಕು. ಆ್ಯಂಥೋನಿಮ್ ಮೀನ್ಸ್ ಅಪೋಸಿಟ್ ವರ್ಡ್, ಸಿನೋನಿಮ್ ಮೀನ್ಸ್ ಈಕ್ವಲೆಂಟ್ ವರ್ಡ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ಇಲ್ಲಿ ಆ್ಯಂಥೋನಿಮ್ ಅಂತಂದರೆ ಅಪೋಸಿಟ್ ವರ್ಡ್ ಅಂತ ಹೇಳಿದೆ, ಅಲ್ಲಿ ಪ್ರಿಫಿಕ್ಸ್ ಆ್ಯಡ್ ಆಗಬೇಕು. ವೈಲೆಂಟ್ ಅಂತಂದರೆ ಅದರ ಅಪೋಸಿಟ್ ವರ್ಡ್ ಏನಾಗುತ್ತಾ? ಸೈಲೆಂಟ್ ಅಂತ ಬರೆದು ಬಿಡ್ತೀರಿ. ಸೊ ಆದರೆ ಅವರು ಪ್ರಿಫಿಕ್ಸ್ ಆ್ಯಡ್ ಮಾಡು ಅಂತೇಳಿದ್ದಾರೆ. ಸೈಲೆಂಟಲ್ಲಿ ಎಲ್ಲಿದೆ ಪ್ರಿಫಿಕ್ಸು? ವೈಲೆಂಟ್ಗೆ ಪ್ರಿಫಿಕ್ಸ್ ಆ್ಯಡ್ ಮಾಡಬೇಕು, ಅದು ಆ್ಯಂಥೋನಿಮ್ಗೆ ಕನ್ವರ್ಟ್ ಆಗಬೇಕು. ನಾನ್ ವೈಲೆಂಟ್ ಆಯ್ತಲ್ಲ, ನಾನ್ ವೈಲೆಂಟ್ ಅದರ ಅಪೋಸಿಟಾಗಿ ಕನ್ವರ್ಟ್ ಆಗಿಬಿಡ್ತು. ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಸೊ ಗ್ರಾಮರನ್ನು ಏನು ಮಾಡಿರ್ತಾನೆ, ಅಲ್ಲಿ ಒಂದು ಕ್ವಶನ್ ಕೇಳಿರ್ತಾನೆ. ಫಾರ್ ಎಕ್ಸಾಂಪಲ್ ನೀವು ಪ್ಯಾಸೇಜನ್ನು ಆ ಸ್ಟೋರಿ ರೈಟಿಂಗನ್ನು ಓದಿ ಆನ್ಸರ್ಗಳನ್ನು ಮಾಡ್ತಾ ಹೋಗಿ. ಮೊದಲಿಗೆ ಪ್ರಶ್ನೆಗಳನ್ನು ಓದ್ಕೊಳ್ರಿ, ಕ್ವಶನ್ ಪೇಪರನ್ನು ಒಂದು 15 ನಿಮಿಷ ನೀಟಾಗಿ ಓದ್ಕೊಳ್ರಿ. ಓದ್ಕೊಂಡ ತಕ್ಷಣವೇ ಆ ಕ್ವಶನ್ಸ್ಗಳನ್ನು ಓದ್ಬಿಟ್ಟು ಆಮೇಲೆ ಪ್ಯಾಸೇಜನ್ನು ಓದ್ರಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಗೊತ್ತಿರಬೇಕು ಅಂತಂದರೆ ಪ್ಯಾಸೇಜ್ ರೈಟಿಂಗಲ್ಲಿ ಆ WH ಕ್ವಶನ್ಸ್ಗಳನ್ನು ಬಳಸ್ಕೊಂಡೇ ಆಲ್ಮೋಸ್ಟ್ ಕ್ವಶನ್ಸ್ಗಳನ್ನು ಕೇಳಿರ್ತಾನೆ ನಿಮಗೆ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಮೋಸ್ಟ್ ಎಸೆನ್ಸಿಯಲ್ ಫ್ಯಾಕ್ಟರ್ ಫಾರ್ ಎವ್ರಿ ಲಿವಿಂಗ್ ಆರ್ಗನಿಸಮ್ ಅಂತ ಕೇಳಿರ್ತಾನೆ. ಫಾರ್ ಎಕ್ಸಾಂಪಲ್ ಅಲ್ಲಿ ವಾಟ್ ಅಂದರೆ ಏನು ಸೊ ಮೋಸ್ಟ್ ಎಸೆನ್ಸಿಯಲ್ ಫ್ಯಾಕ್ಟರಲ್ಲಿ ಅಂತೇಳಿ ಕೇಳಿದಾನೆ ಅವನು. ಆರ್ಗನಿಸಮ್ ಒಳಗಡೆ ಏನು ಮೋಸ್ಟ್ ಎಸೆನ್ಸಿಯಲ್ ಫ್ಯಾಕ್ಟರ್ ಆಗಿರ್ತದೆ ಅಂತ ಆ ಪ್ಯಾರಾಗ್ರಾಫ್ ಓದೋದ್ರೆ ಗೊತ್ತಾಗ್ಬಿಡ್ತದಲ್ಲ ನಮಗೆ. ಸೊ ಹಾಗೆ ಇಲ್ಲಿ 9 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ತವೆ ನಿಮಗೆ. ಈ ಪ್ಯಾಸೇಜು 9 ಮಾರ್ಕ್ಸಿಗೆ ಇರ್ತದೆ. ಇದನ್ನು ಕೂಡ ಚೆನ್ನಾಗಿ ಓದ್ಬಿಟ್ಟು ಬರೀತಾ ಬನ್ನಿ. ಸೊ ಇದರ ಬಗ್ಗೆ ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದೊಳಗೆ ಕ್ಲಾಸ್ ಮಾಡೋಣ ಅಂತ. ಇನ್ನು ನಿಮಗೆ ಬಂದಿರತಕ್ಕಂತಹ ಒಂದು ಟಾಪಿಕ್ ಅಂತಂದರೆ ಪಾರ್ಟ್ ಡಿ ಅಂತೇಳಿ ಬರ್ತದೆ. ಪಾರ್ಟ್ ಡಿ ಒಳಗಡೆ ಯಾವುದ್ರ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಏನು ಬಗ್ಗೆ ಕ್ವಶನ್ ಕೇಳ್ತಾನೆ ಸರ್ ಪಾರ್ಟ್ ಡಿಯಲ್ಲಿ? ಇದು ಪಾರ್ಟ್ ಡಿ ನಿಮಗೆ 4 ಮಾರ್ಕ್ಸ್ಗೆ ಇರ್ತದೆ, ನೆನಪಲ್ಲಿರಲಿ. 4 ಮಾರ್ಕ್ಸ್ ಕ್ವಶನ್ಸ್ ಕೇಳಿರ್ತಾನೆ ಅಂತಂದರೆ ಅದರಲ್ಲಿ ಮೊದಲನೇದು ಯಾವುದಾಗಿರ್ತದೆ? ಆರ್ಟಿಕಲ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಆಗಿರ್ತದೆ. ಸೆಕೆಂಡ್ ಒನ್ ರೀಅರೇಂಜ್ ದಿ ಸೆಗ್ಮೆಂಟ್ಸ್ ಅಂತ ಕೇಳಿರ್ತಾನೆ. ಫಜಲ್ ಆಗಿರ್ತವೆ ಆ ಕಡೆ ಈ ಕಡೆ ಸೆಂಟೆನ್ಸು, ಅದನ್ನು ನಾವು ರೀಅರೇಂಜ್ ಮಾಡಬೇಕು. ಎಸ್, ತದನಂತರ ಏನು ಕೇಳ್ತಾನೆ? ವರ್ಬ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಅಂತ. ಸಬ್ಜೆಕ್ಟ್ಗೆ ವರ್ಬನ್ನು ಏನು ಮಾಡಬೇಕು? ಅಗ್ರಿ ಮಾಡಬೇಕು, ಒಪ್ಕೊಳ್ಬೇಕಂತ. ಸೊ ಅದು ಆದ ನಂತರ ನಿಮಗೆ ಕೇಳ್ತಕ್ಕಂಥದ್ದು ಅಪ್ರಾಪ್ರಿಯೇಟ್ ಫ್ರಮ್ ಆಫ್ ದಿ ವರ್ಬ್ ಅಂತ. ಸರ್ ಏನು ಸರ್ ಇದು ವರ್ಬ್ ಅಗ್ರಿ ಅಂತ ಹೇಳ್ತೀರಿ, ಪ್ಯಾಸಿವ್ ಮತ್ತು ವರ್ಬ್ ಅಂತ ಹೇಳ್ತೀರಿ, ಅಪ್ರಾಪ್ರಿಯೇಟ್ ವರ್ಬ್ ಅಂತ ಕರಿತೀರಿ, ಇದರ ಅರ್ಥನೇ ಆಗೋವಲ್ಲ ನಮಗೆ. ಸಬ್ಜೆಕ್ಟ್ ಪ್ಲೇಸಿಗೆ ಹೊಂದಾಣಿಕೆ ಆಗುವಂಥದ್ದೇ ವರ್ಬ್ ಅಗ್ರಿ. ಫಾರ್ ಎಕ್ಸಾಂಪಲ್ ನಿಮಗೆ ಟೆನ್ಸ್ ಹೇಳೋ ಮುಂದೆ ಒಂದು ಟೇಬಲ್ ಹೇಳಿರ್ತಾರೆ. ಐ, ವಿ, ಯು, ಹಿ, ಸಿ, ಇಟ್, ದೇ ಅನ್ನುವಂಥ ಒಂದು ಟೇಬಲ್ಸ್ ಹೇಳಿರ್ತಾರೆ. ಹಿ, ಸಿ, ಇಟ್ ಮುಂದಗಡೆ ಈಸನ್ನು ಬಳಸಬೇಕು, ಐ ಮುಂದೆ ಆ್ಯಮನ್ನು ಬಳಸಬೇಕು, ಉಳಿದಿದ್ದು ಪ್ಲೂರಲ್ ಫಾರ್ಮ್ ಮುಂದೆ ಆರನ್ನು ಬಳಸಬೇಕು ಅನ್ನೋದು ಕಂಪಲ್ಸರಿ ನಿಮ್ಗೆ ಗೊತ್ತಿದೆ, ಇದು ಕಾಮನ್. ಇದ್ದ ವರ್ಬ್ ಅಗ್ರಿ ಅಂತ ಹೇಳೋದು.
ವರ್ಬ್ ಅಗ್ರಿ ವಿತ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂತಂದರೆ ದೇರ್ ಆರ್ 7 ಸಬ್ಜೆಕ್ಟ್ ಆರ್ ದೇರ್ ಇನ್ ಇಂಗ್ಲೀಷ್. ವಾಟ್ ಆರ್ ಐ, ವಿ, ಯು, ಸಿ, ಇಟ್, ದೆ. ಎಸ್ ಇವು ಪ್ರನೌನ್ಸ್ ಅಲ್ವಾ. ಇವುಗಳನ್ನು ನಾವು ಸಬ್ಜೆಕ್ಟ್ ಅಂತಲೂ ಕರಿತಾ ಹೋಗ್ತೀವಿ. ಯಾಕಂದರೆ ನಾಮಪದದ ಬದಲಾಗಿ ಇವುಗಳನ್ನು ಬಳಸ್ತಾ ಹೋಗ್ತೀವಿ. ಸರ್ವನಾಮಗಳು ಪ್ರನೌನ್ಸ್ ಆಗಿರ್ತವೆ. ಸೊ ಅದಕ್ಕೋಸ್ಕರ ಈ ಸಬ್ಜೆಕ್ಟಿಗೆ ಯಾವ ಸೂಟೇಬಲ್ ಇನ್ ಬ್ರೆಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ಸೂಟ್ ಆಗ್ತದೋ ಅದನ್ನು ಬರೆದ್ರೆ ವರ್ಬ್ ಅಗ್ರಿ ಅದು. ಇನ್ನು ಅಪ್ರಾಪ್ರಿಯೇಟ್ ಆಫ್ ದಿ ವರ್ಬ್ ಅಂತಂದರೆ ಏನು ಸರ್? ಇನ್ ಬ್ರೆಕೆಟಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬು V1 ಒಳಗಿರ್ತದೆ, ಹೌದಾ? ಆದರೆ ಆ ಸೆಂಟೆನ್ಸ್ ಏನು ಕೊಟ್ಟಿರ್ತಾನಲ್ಲ, ಗ್ಯಾಪ್ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಇರುತ್ತಲ್ಲ, ಆ ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅನ್ನೋದು ಅಬ್ಸರ್ವ್ ಮಾಡಬೇಕು. ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಆ ವರ್ಬು ಕೂಡ ಪ್ರೆಸೆಂಟ್ ಟೆನ್ಸಲ್ಲೇ ಫಿಲ್ ಮಾಡಬೇಕು. ಫ್ಯೂಚರ್ ಟೆನ್ಸಲ್ಲೇ ಸೆಂಟೆನ್ಸ್ ಇದ್ದರೆ ಆ ವರ್ಬು ಕೂಡ ಫ್ಯೂಚರ್ ಟೆನ್ಸಲ್ಲೇ ಫಿಲ್ ಮಾಡಬೇಕು. ಒಂದು ವೇಳೆ ಅದು ಪಾಸ್ಟ್ ಟೆನ್ಸಲ್ಲಿದ್ದರೆ ಆ ವರ್ಬು ಕೂಡ ಪಾಸ್ಟ್ ಟೆನ್ಸಲ್ಲೇ ಫಿಲ್ ಮಾಡಬೇಕು. ಒಂದು ವೇಳೆ ಕಂಟಿನ್ಯೂಯಸ್ ಇತ್ತು ಅಂತಂದರೆ ಕಂಟಿನ್ಯೂಯಸ್ಗೆ V4 ಕಂಪಲ್ಸರಿ ING ಪ್ರತ್ಯಯ ಹಚ್ಚಿ ಬರೀತೀರಿ. ಇದು ಅಪ್ರಾಪ್ರಿಯೇಟ್ ಆಫ್ ದಿ ವರ್ಬ್. ಪ್ಯಾಸಿವ್ ಅಂತಂದ್ರೆ ಹಾಗಲ್ಲ, ಕಂಪಲ್ಸರಿ ಪಾಸ್ಟ್ ಆಗಿರ್ತದೆ. ಅದು ಸಿಂಗುಲರ್ ಇತ್ತಂದ್ರೆ ವಾಜು, ಪ್ಲೂರಲ್ ಇತ್ತಂದ್ರೆ ವರ್ರು, ಅದರ ಜೊತೆಗೆ V3 ಫಾರ್ಮ್ ಹಚ್ಚಿದ್ರೆ ಪ್ಯಾಸಿವ್ ಮುಗೀತು. ಇವು 3 ವ್ಯತ್ಯಾಸ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಎಷ್ಟನೇ ಕ್ವಶನ್? 31 ಇದೆ. 31ನೇ ಕ್ವಶನ್. ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಫಸ್ಟ್ ಒನ್ ಆರ್ಟಿಕಲ್ಸ್ ಮೇಲೆ ಇರ್ತದೆ ಅಂತೇಳಿನಿ ಸರ್. ಇದು 1 ಮಾರ್ಕ್ಸಿಗಿದೆ. ಆರ್ಟಿಕಲ್ಸ್ ಮೇಲೆ ಹ್ಯಾವಿ ಡಿಫಿಕಲ್ಟ್ ಆಗಿರುವಂತಹ ಯಾವುದೇ ಕ್ವಶನ್ ಕೇಳೋಂಗಿಲ್ಲ, ಈಸಿಯಾಗಿರ್ತಕ್ಕಂಥ ಕ್ವಶನೇ ಕೇಳಿರ್ತಾನೆ. ಹಾಗಾದರೆ ಯಾವ ರೀತಿ ಆರ್ಟಿಕಲ್ಸ್ಗಳನ್ನು ಬಿಡಿಸ್ಬೋದು ಸರ್? ಟೋಟಲಿ ಹೌ ಮೆನಿ ಆರ್ಟಿಕಲ್ಸ್ ಆರ್ ದೇರ್ ಇನ್ ಇಂಗ್ಲೀಷ್? ಟೋಟಲಿ 3 ಆರ್ಟಿಕಲ್ಸ್ ಆರ್ ದೇರ್. Totally how many types of articles? 2 types. First one is definite, second one is indefinite articles. Totally how many definite articles? Yes, only 1 definite articles. This is the. Yes, totally how many indefinite articles? Totally 2 indefinite articles are there. First one is a, second one is an. Yes, ನಾವು ಎ ಎಲ್ಲಿ ಬಳಸ್ತೀವಿ, ಆ್ಯನ್ ಎಲ್ಲಿ ಬಳಸ್ತೀವಿ. ಹಾಗಾದರೆ ದ ಎಲ್ಲಿ ಬಳಸ್ತೀವಿ. ಡೆಫಿನಿಟ್ ಆರ್ಟಿಕಲ್ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಯಾವ ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತೇಳಿ ಸೆಂಟೆನ್ಸ್ ಹೇಳ್ತಾ ಇತ್ತು, ಗೊತ್ತಿತ್ತು ಅಂತಂದರೆ ಅಲ್ಲಿ ದ ಅಂತ ಬಳಸ್ತೀವಿ. ಯಾವುದ್ರ ಬಗ್ಗೆ ಗೊತ್ತಿಲ್ವೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಎ ಆ್ಯಂಡ್ ಆ್ಯನ್ ಅಂತಕ್ಕಂಥದ್ದನ್ನು ಬಳಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ನೆನಪಲ್ಲಿರಲಿ, ಪ್ಲೂರಲ್ ಫಾರ್ಮಲ್ಲಿರುವಂಥ ವರ್ಡ್ ಏನಾದರೂ ಅದರ ಮುಂದ್ಗಡೆ ಇತ್ತು ಅಂತಂದರೆ ಅದ್ರ ಹಿಂದ್ಗಡೆ ಯಾವಾಗಲೂ ಡೆಫಿನಿಟ್ ಆರ್ಟಿಕಲನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್ ಕಾರ್ಸ್ ಅಂತೇಳಿದೆ, ಅ ಕಾರ್ಸ್ ಅನ್ನೋಂಗಿಲ್ಲ, ಅಲ್ಲಿ ದ ಕಾರ್ಸ್ ಅಂತ ಅನ್ಬೇಕು. ಪ್ಯಾಸೆಂಜರ್ಸ್ ಅಂತೇಳಿದೆ, ಅ ಪ್ಯಾಸೆಂಜರ್ಸ್ ಅನ್ನೋಂಗಿಲ್ಲ ಅಲ್ಲಿ, ಯಾಕಂದ್ರೆ ಪ್ಲೂರಲ್ ಫಾರ್ಮ್ ಇದೆ, ದ ಪ್ಯಾಸೆಂಜರ್ಸ್ ಅಂತ ಅನ್ಬೇಕು. ಫಾರ್ ಎಕ್ಸಾಂಪಲ್ ದನ ಕೆಲವೊಂದು ಸಲ ಮೆಜರ್ಮೆಂಟ್ ಮಾಡದೇ ಇರತಕ್ಕಂತಹ ವರ್ಡ್ಗಳ ಮುಂಚೆನೂ ನಾವು ಡೆಫಿನೆಟ್ ಆರ್ಟಿಕಲನ್ನು ಬಳಸ್ತೀವಿ, ದನ ಬಳಸ್ತೀವಿ. ಎಲ್ಲಿಂತಂದರೆ ನಾಲೆಜ್, ಜ್ಞಾನ. ಇದು ಅಳಿತೀಪ, ಎಷ್ಟು ಕೆ ಜಿ ಇದೆ, ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಅಳಿಲಿಕ್ಕೆ ಸಾಧ್ಯ ಆಗ್ತದೆ? ಇಲ್ಲ. ಹಾಗಾದರೆ ಅಲ್ಲಿ ದ ಅಂತ ಬಳಸಬೇಕು. ಕೆಲವೊಂದು ಸಲ ಏನು ಮಾಡ್ತೀವಿ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಮೊನೋಫಲಿ ಆಗಿರ್ತಕ್ಕಂಥ ವರ್ಡ್ ಮುಂಚೆನೂ ಕೂಡ ನಾವು ದ ಅಂತ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ಗೆ ಒಬ್ಬರೇ ಪ್ರಿನ್ಸಿಪಾಲ್ ಆಗಿರ್ತಾರೆ, ಅಲ್ಲಿ ದ ಅಂತ ಬಳಸ್ತೀವಿ. ಒಂದು ಕಂಪ್ನಿಗೆ ಒಬ್ಬರೇ ಮ್ಯಾನೇಜರ್ ಆಗಿರ್ತಾರೆ, ಅಲ್ಲಿ ದ ಅಂತ ಬಳಸ್ತೀವಿ. ಒಂದು ದೇಶಕ್ಕೆ ಒಬ್ಬರೇ ಪ್ರೆಸಿಡೆಂಟ್ ಆಗಿರ್ತಾರೆ, ಅಲ್ಲಿಯೂ ಕೂಡ ನಾವು ದ ಅಂತೇಳಿ ಬಳಸ್ತೀವಿ. ಒನ್ ಆ್ಯಂಡ್ ಓನ್ಲಿ ಮೊನೋಫಲಿ ಆಗಿರ್ತಕ್ಕಂಥದ್ರ ಮುಂದಿನೂ ಕೂಡ ದ ಅಂತೇಳಿ ಬಳಸ್ತಾ ಹೋಗ್ತೀವಿ. ಅದರ ಜೊತೆಗೆ ಯೂನಿವರ್ಸಲ್ ವರ್ಡ್ ಆಗಿರತಕ್ಕಂಥವು. ಫಾರ್ ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್ ನಿಸರ್ಗದತ್ತವಾಗಿ ಬಂದಿದೆ. ಭೀಮಾ ರಿವರ್, ಭೀಮಾ ನದಿ, ಇದನ್ನು ಕೂಡ ನಿಸರ್ಗದತ್ತವಾಗಿ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ಸನ್, ಸೂರ್ಯ, ಎಸ್ ಇದನ್ನು ಕೂಡ ನಿಸರ್ಗದತ್ತವಾಗಿ ಬಂದಿದೆ. ಇಂಥವುಗಳ ಮುಂದೆ ಕೂಡ ಏನು ಮಾಡ್ತೀವಿ, ದ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಯೂನಿಕ್ ವರ್ಡ್ಸ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಅದರೊಂದಿಗೆ ಸೂಪರ್ಲೇಟಿವ್ ವರ್ಡ್ ಆಗಿರ್ತಕ್ಕಂಥ ವರ್ಡ್ಗಳನ್ನು ಕೂಡ ಬಂದರೂ ಕೂಡ ನಾವೇನು ಮಾಡ್ತಾ ಹೋಗ್ತೀವಿ, ದ ಅನ್ನುವಂಥದ್ದನ್ನು ಬಳಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಲಾಂಗ್, ಲಾಂಗರ್, ಲಾಂಗೆಸ್ಟ್. ಲಾಂಗೆಸ್ಟ್ ಅನ್ನುವಂಥ ವರ್ಡ್ ಬಂದಿತ್ತು ಅಂತಂದರೆ ದ ಅಂತ ಬಳಸ್ತೀವಿ. ಯಾಕಂದರೆ ಲಾಂಗೆಸ್ಟ್ ST ಹತ್ತಿದೆ, ಅದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕನ್ವರ್ಟ್ ಆಗಿದ್ದು ವರ್ಡ್ ಆಗಿದೆ. ಅದಕ್ಕೋಸ್ಕರ ನಾವಲ್ಲಿ ಏನು ಬಳಸ್ತೀವಿ, ಡೆಫಿನಿಟ್ ಆರ್ಟಿಕಲ್ ದ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಎಸ್, ಇದು ದ ಅನ್ನುವಂಥದ್ದು ಡೆಫಿನಿಟ್ ಆರ್ಟಿಕಲ್ಲ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಮಗೆಲ್ಲ ಗೊತ್ತಾಯ್ತು. ಇನ್ನು ಅ ಅನ್ನುವಂಥದ್ದು ಎಲ್ಲಿ ಬಳಸ್ತೀವಿ, ಅದು ಓವೆಲರ ಆಗಿರಲಿ, ಏನಾರ ಆಗಿರಲಿ, ಕಾನ್ಸೋನೇಟರ್ ಆಗಿರಲಿ, ಬಟ್ ನಮಗೆ ಪ್ರನೌನ್ಸ್ ಮಾಡೋ ಮುಂಚೆ ಅದು ಪ್ರನೌನ್ಸ್ ಮಾಡೋ ಮೂಮೆಂಟ್ ಒಳಗೆ ಏನು ಧ್ವನಿಯನ್ನು ಉಚ್ಚಾರಣೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡಬೇಕು.
ಒಂದು ವೇಳೆ ಅದು ಕಾನ್ಸೋನೇಟ್ ಧ್ವನಿಯಾಗಿ ಬರ್ತಾ ಇತ್ತು ಅಂತಂದರೆ ಅಲ್ಲಿ ನಾವೇನಂತ ಬಳಸ್ತಾ ಹೋಗ್ತೀವಿ, ಅಂತೇಳಿ ಬಳಸ್ತಾ ಹೋಗ್ತೀವಿ, ಎ ಅಂತ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಇನ್ನೂ ಎಲ್ಲೆಲ್ಲಿ ಬಳಸ್ತೀವಿ ಅಂತಂದರೆ ಪ್ರೊಫೆಷ್ನಲ್ಲಿ ವರ್ಕ್ಗಳನ್ನು, ಜಾಬ್ಗಳನ್ನು ಹೇಳುವಂಥ ಮೂಮೆಂಟ್ ಒಳಗೂ ಕೂಡ ಅಂತ ಬಳಸ್ತೀವಿ. ನಾವು ಒಬ್ಬರೇ ಇರಬೇಕಲ್ಲಿ, ಅದು ಪ್ಲೂರಲ್ ಫಾರ್ಮ್ ಆಗಿರಬಾರ್ದು, ಸಿಂಗ್ಯುಲರ್ ಆಗಿರಬೇಕು. ನಾನೊಬ್ಬ ಟೀಚರ್, ಐ ಆಮ್ ಎ ಟೀಚರ್. ನಾನೊಬ್ಬ ಡಾಕ್ಟರ್, ಐ ಆಮ್ ಎ ಡಾಕ್ಟರ್. ಒಬ್ಬಳು ಡಾಕ್ಟರ್, ಸಿ ಈಸ್ ಅ ಡಾಕ್ಟರ್. ಹೀಗೆಲ್ಲ ಬಳಸ್ತಾ ಹೋಗ್ತೀವಲ್ಲ, ಅಲ್ಲಿನೂ ಕೂಡ ಅಂತೇಳಿ ಬಳಸ್ತೀವಿ. ಕೌಂಟ್ ಮಾಡ್ತೀವಲ್ಲ ಹಾಗೆ. ಒಂದು ವೇಳೆ ಅದು ಫಸ್ಟ್, ಸೆಕೆಂಡ್, ಥರ್ಡ್ ಅಂತೇಳಿ ಹಿಂಗೇನಾದರೂ ವರ್ಡ್ ಒಳಗಡೆ ಏನಾರ ನಂಬರ್ಸ್ಗಳನ್ನು ಕೊಟ್ಟರು ಅಂತಂದರೆ ಅಲ್ಲಿ ಡೆಫಿನೆಟ್ ಆರ್ಟಿಕಲನ್ನು ಬಳಸಬೇಕು. ಥರ್ಡ್, ಸೆಕೆಂಡ್, ಫಸ್ಟ್, ಲಾಸ್ಟ್ ಹಿಂಗಿಂಥ ವರ್ಡ್ಗಳು ಬಂದಂದ್ರೂ ಕೂಡ ಅನ್ನುವಂಥ ವರ್ಡನ್ನು ಬಳಸ್ತೀವಿ. ಕಾನ್ಸೋನೆಂಟ್ ಸೌಂಡ್ ಬಂತು ಅಂತಂದರೆ ಅಂತ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡ, ವಿ ಆರ್ ಪರ್ಚೇಸಿಂಗ್ ಡ್ಯಾಶ್ ಕಾರ್ ಅಂತೇಳಿ ಇದೆ. ಇದ್ರ ಮುಂದ್ಗಡೆ ಏನು ಬಳಸ್ತೀವಿ, ಅ ಕಾರ್ ಅಂತ ಬಳಸ್ತೀವಿ ಇಲ್ಲಿ, ಹೌದಲ್ಲ. ವಿ ಆರ್ ಪರ್ಚೇಸಿಂಗ್ ಅ ಕಾರ್. ಹಂಗೆ ಫುಲ್ ಸ್ಟಾಪ್ ಕೊಟ್ಟು ಮುಂದುವರಿಸ್ತೀವಿ. ಡ್ಯಾಶ್ ಕಾರ್ ವಾಸ್ ವೆರಿ ನೈಸ್ ಅಂತ ಕೊಡ್ತೀವಿ. ಹಾಗಾದರೆ ಇಲ್ಲಿ ಖಾಲಿ ಪ್ಲೇಸಲ್ಲಿ ಏನು ಫಿಲ್ ಮಾಡಬೇಕು, ದ ಕಾರ್ ಅಂತೇಳಿ ಬರ್ತೀವಿ. ದ ಕಾರ್ ವಾಸ್ ವೆರಿ ನೈಸ್, ದ ಕಾರ್ ಈಸ್ ವೆರಿ ನೈಸ್ ಅಂತ ಬರ್ತೀವಿ. ದ ಅಂತ ಬಳಸ್ತೀವಿ, ಇದಕ್ಕಿಂತ ಮುಂಚೆ ನಾವು ಅಂತ ಬಳಸ್ತೀವಿ. ಯಾಕೆ ನಾವು ಅಲ್ಲಿ ಬಳಸ್ತೀವಿ, ಇಲ್ಲಿ ದ ಬಳಸ್ತೀವಿ, ಮತ್ತೆ ಅದರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ ಡೆಫಿನೆಟ್ಲಿ ಗೊತ್ತಿರ್ತದೆ ನಮಗೆ ಅದೇ ಕಾರ್ ಬಗ್ಗೆ ಮಾತಾಡಕತ್ತೀವಿ ಅಂತ, ಹೌದಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ಅಂತಕ್ಕಂಥದ್ದನ್ನು ಬಳಸ್ತಾ ಹೋಗ್ತೀವಿ, ನೆನಪಿರಲಿ. ಇನ್ನು ಆ್ಯನ್ ಅನ್ನುವಂಥದ್ದು ಎಲ್ಲಿ ಬಳಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಅದು ಕಾನ್ಸೋನೆಂಟ್ ಆದರೂ ಪರವಾಗಿಲ್ಲ, ಅದು ವೊವೆಲ್ ಆದರೂ ಪರವಾಗಿಲ್ಲ, ಪ್ರನೌನ್ಸ್ ಮಾಡುವ ಮೂಮೆಂಟಲ್ಲಿ ಕೇವಲ ವೊವೆಲ್ ಸೌಂಡ್ ಬತ್ತು ಅಂತಂದರೆ ಅಲ್ಲಿ ಕಣ್ಣು ಮುಚ್ಚಿ ಆ್ಯನ್ ಅಂತ ಬರೀಬೇಕು. MLA ಕಾನ್ಸೋನೆಂಟ್ ಇದೆಯಲ್ಲ, ಎಮ್ ಅನ್ನೋದು. ಆದರೂ ಕೂಡ ನಾವು ಓದೋ ಮೂಮೆಂಟಲ್ಲಿ ಏನಂತ ಇದ್ದೀವಿ, MA ಅಂತ ಬರ್ತಾ ಇದೆ. ಏನು ಒಂದು ವೊವೆಲ್ಸ್, ಅದಕ್ಕೋಸ್ಕರ ಅಲ್ಲಿ MLA ಅಂತ ಬರೀಬೇಕು. ಅವರ್, HOUR, ಅವರ್ ಅಂತೇಳಿದೆ. ಇಲ್ಲಿ ಏನು ಬಳಸ್ಬೇಕು, ಕಾನ್ಸೋನೆಂಟ್ ಇದೆ ಆದರೂ ಪರವಾಗಿಲ್ಲ, ಅಲ್ಲಿ ಯಾನ್ ಅಂತ ಬಳಸ್ತಾ ಇದ್ದೀವಿ. ಏನಂತ, ಆ್ಯನ್ ಅಂತ. ಯಾಕಂದರೆ ಸೊ ಉಚ್ಚಾರಣೆ ಮಾಡೋ ಮೂಮೆಂಟ್ ಒಳಗೆ, ಪ್ರೊನೌನ್ಸ್ ಮಾಡೋ ಒಳಗೆ ಏನಂತ ಇದ್ದೀವಿ, ಅದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಅವರ್ ಅಂತ ಇದ್ದೀವಿ. ಅನ್ನುವಂಥದ್ದು ಒಂದು ವೊವೆಲ್ ಆಗಿದೆ, ಅದಕ್ಕೋಸ್ಕರ ಆ್ಯನ್ ಅಂತ ಬಳಸ್ತಾ ಹೋದ್ವಿ. ಯೂನಿವರ್ಸಿಟಿ ಅಂತೇಳಿದೆ. ಯೂನಿವರ್ಸಿಟಿ ಅಲ್ಲಿ ವೊವೆಲ್ ಇದೆ, ಯಾನ್ ಬಳಸಂಗಿಲ್ಲ, ಎ ಅಂತ ಬಳಸ್ತೀವಿ. ಯಾಕೆ ನಾವು ಅಂತ ಬಳಸ್ತೀವಿ, ಯು ಇದ್ದರೂ ಕೂಡ ಅಲ್ಲಿ ನಾವು ಉಚ್ಚಾರಣೆ ಮಾಡಿದಾಗ ಯು ಅಂತೇಳಿ ಉಚ್ಚಾರಣೆ ಮಾಡ್ತಾ ಇದ್ದೀವಿ. ಇದೊಂದು ಕಾನ್ಸೋನೆಂಟ್ ಆಗಿದೆ, ಅವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಲ್ಲ, ಅದಕ್ಕೋಸ್ಕರ ಅಲ್ಲಿ ಅಂತೇಳಿ ನಾವು ಬಳಸ್ತಾ ಹೋಗ್ತೀವಿ. ಹೀಗಿರ್ತಕ್ಕಂತಹ ವರ್ಡ್ಗಳ ಮುಂದೆ ಆರ್ಟಿಕಲ್ಸ್ಗಳನ್ನು ಬಳಸುವುದನ್ನು ಕಾಮನ್ಲಿ ನಾವು ತಿಳ್ಕೊಂಡ್ರೆ ಸಾಕಾಗಿತ್ತು. ಇಲ್ಲಿ 1 ಮಾರ್ಕ್ಸ್ ನಿಮಗಿದೆ, ಹೌದಾ. ಸೊ ಹಾಗಾದರೆ ನಿಮಗೆ ಪ್ರಿಪೇಟರಿ ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ, ಏನಂತ, ಅನ್ನೆ ಫ್ರಾಂಕ್ ಈಸ್ ಒನ್ ಆಫ್ ಡ್ಯಾಶ್ ಅಂತೇಳಿದೆ. ಮೋಸ್ಟ್ ಡಿಸ್ಕಸ್ಡ್ ಸೇವಿಸ್ ವಿಕ್ಟಿಮ್ಸ್ ಅಂತ ಕೊಟ್ಟವನೆ. ಹಾಗಾದರೆ ಡ್ಯಾಶ್ ಕೊಟ್ಬಿಟ್ಟು ಮುಂದಗಡೆ ಮೋಸ್ಟ್ ಅಂತ ಕೊಟ್ಟಾನೆ. ಇಲ್ಲಿ ಏನು ಫಿಲ್ ಮಾಡಬೇಕೀಗ? ಎಸ್, ನೀವು ಕೂಡ ಗೆಸ್ ಮಾಡಿರ್ತೀರ ಅಂತ ಅನ್ಕೋತೀನಿ. ದ ಅನ್ನುವಂಥದ್ದನ್ನು ಫಿಲ್ ಮಾಡಿರ್ತೀರ. ಯಾಕಂತಂದರೆ ಮೋಸ್ಟ್ ಅನ್ನುವಂಥದ್ದು ಅಲ್ಲಿ ST ಅನ್ನುವಂಥದ್ದು ಅದು ಸೂಪರ್ಲೇಟಿವ್ ಡಿಗ್ರಿಯನ್ನು ತೋರಿಸ್ತಕ್ಕಂಥದ್ದು. ಸೊ ಮೋಸ್ಟ್ ಅನ್ನುವಂಥದ್ದು ಯಾವ ರೀತಿ ಸೂಪರ್ಲೇಟಿವ್ ಒಳಗೆ ಬಳಸ್ತೀವಿ. ನಾವು ಡಿಗ್ರೀಸನ್ನು ನೋಡ್ತಾ ಇರ್ಬೇಕಾದ್ರೆ ಪಾಸಿಟಿವ್ ಡಿಗ್ರಿ, ಇನ್ನೊಂದು ಕಂಪೇರೇಟಿವ್ ಡಿಗ್ರಿ, ಇನ್ನೊಂದು ಸೂಪರ್ಲೇಟಿವ್ ಡಿಗ್ರಿ ನೋಡ್ತೀವಿ. ಲಾಂಗ್ ಅನ್ನುವಂಥದ್ದು ಇದು ಪಾಸಿಟಿವ್, ಇನ್ನು ಲಾಂಗರ್ ಅನ್ನುವಂಥದ್ದು ಏನಾಗಿರ್ತದೆ ಕಂಪೇರೇಟಿವ್, ಇನ್ನು ಸೂಪರ್ಲೇಟಿವ್ ಅಂತಂದರೆ ಸೊ ಲಾಂಗೆಸ್ಟ್ ಅನ್ನುವಂಥದ್ದು. ಈ ಥರ ವರ್ಬ್ಗಳು ಬಂದು ಅಂತಂದರೆ ಏನೂ ತೊಂದರೆ ಇಲ್ಲ, ಆ ಥರ ಕನ್ವರ್ಟ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಬಂತಂದರೆ ಬ್ಯೂಟಿಫುಲ್ಲರ್, ಬ್ಯೂಟಿಫುಲ್ಲೆಸ್ಟ್ ಅಂತ ಬರೆಯೋಕ್ಕಾಗತ್ತನ್ನು ಇಲ್ಲ. ಆವಾಗ ಕಂಪೇರೇಟಿವಲ್ಲಿ ಮೋರ್ ಬ್ಯೂಟಿಫುಲ್ ಅಂತ ಬರಿತೀವಿ, ಅದ ಸೂಪರ್ಲೇಟಿವಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಅಂತ ಬರಿತಾ ಹೋಗ್ತೀವಿ. ಹಾಗೆ ಇಲ್ಲಿನೂ ಕೊಟ್ಟಿದ್ದು ಏನು ಅಂತಂದರೆ ಡಿಸ್ಕಸ್ಡ್ ಅನ್ನುವಂಥದ್ದು ಡಿಸ್ಕಸ್ಡ್ ಅಂತೇಳಿ ಬರೋಕ್ಕಾಗಂಗಿಲ್ಲ, ಅದಕ್ಕೋಸ್ಕರ ಮೋಸ್ಟ್ ಡಿಸ್ಕಸ್ಡ್ ಅಂತ ಕೊಟ್ಟವನೆ. ಮೋಸ್ಟ್ ಅನ್ನುವಂಥ ಸೂಪರ್ಲೇಟಿವ್ ಡಿಗ್ರಿಯನ್ನು ತೋರಿಸ್ತಕ್ಕಂಥದ್ದಲ್ಲ, ಸೂಪರ್ಲೇಟಿವ್ ಡಿಗ್ರಿಯನ್ನು ತೋರಿಸ್ತದೆ ಅಂತಂದರೆ ನಿಜವಾಗಲೂ ಅಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ದ ಅಂತಕ್ಕಂಥದ್ದನ್ನೇ ಫಿಲ್ ಮಾಡ್ತಾ ಹೋಗಬೇಕು. ಇದು ಆರ್ಟಿಕಲ್ 1 ಮಾರ್ಕ್ಸ್ ಬಂತು ನಿಮಗೆ. ಇನ್ನು ನೆಕ್ಸ್ಟ್ ನೋಡೋಣ, ರಿಅರೇಂಜ್ ದಿ ಸೆಗ್ಮೆಂಟ್ ಅಂತ ಕೊಟ್ಟವನೆ. ನಾವು ಇಂಗ್ಲೀಷ್ನಲ್ಲಿ ಒಂದು ಫಾರ್ಮುಲಾ ಇದೆ. ಫಸ್ಟಿಗೆ ಏನು ಬರೀಬೇಕು, ಸಬ್ಜೆಕ್ಟು, ಆಮೇಲೆ ಹೆಲ್ಪಿಂಗ್ ವರ್ಬು, ಆಮೇಲೆ ಮೇನ್ ವರ್ಬು, ಆಮೇಲೆ ಆಬ್ಜೆಕ್ಟು ಬರೆಯೋದು, ಇದು ರೂಲ್ ಇದೆ.
ಏನು ಮಾಡಬೇಡಿ, ಕ್ವಶನ್ ಪೇಪರಲ್ಲಿ ಫಸ್ಟು ಆ ಸೆಂಟೆನ್ಸ್ ಹಿಂದೆ ಮುಂದೆ ಮಾಡಿದನಲ್ಲ ಅದ್ರೊಳಗೆ ಫೈಂಡ್ ಔಟ್ ಮಾಡಿರಿ. ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಹೆಲ್ಪಿಂಗ್ ವರ್ಬ್ ಯಾವುದು. ಇನ್ನೊಂದು ನಾಟ್ ಅಂತ ಕೊಡ್ತಿರ್ತಾನೆ ಕೆಲವೊಂದು ಸಲ. ಆ ನಾಟ್ ಅಂತ ಕೊಟ್ಟಂತಂದರೆ ಅದು ಎಲ್ಲಿ ಆ್ಯಡ್ ಆಗ್ತದೆ ಹೇಳಿ? ಒಂದು ನೆಗೆಟಿವ್ ಸೆಂಟೆನ್ಸಲ್ಲಿ ನಾಟ್ ಅನ್ನುವಂಥದ್ದು ಇರ್ತದೆ. ಅದು ಎದ್ರ ಜೊತೆ ಆ್ಯಡ್ ಆಗಿರ್ತದೆ? ಹೆಲ್ಪಿಂಗ್ ವರ್ಬ್ ಜೊತೆ ನಾಟ್ ಅನ್ನುವಂಥದ್ದು ಆ್ಯಡ್ ಆಗಿರ್ತದೆ. ನೆನಪಲ್ಲಿ ಇರಲಿ, ಹೆಲ್ಪಿಂಗ್ ವರ್ಬ್ ಜೊತೆನೇ ಬರಬೇಕದು. ಸೊ ಈ ರೀತಿ ಒಳಗೆ ನೀವು ಕ್ವಶನ್ ಪೇಪರ್ ಕೊಟ್ಟಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಫೈಂಡ್ ಔಟ್ ಮಾಡಿರಿ. ಆಮೇಲೆ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಆಮೇಲೆ ಮೇನ್ ವರ್ಬು, ಆಮೇಲೆ ಆಬ್ಜೆಕ್ಟು, ಈ ಸೂತ್ರದ ಪ್ರಕಾರ ಅದನ್ನು ರೆಡಿ ಮಾಡಿರಿ. ಅದೇನಾಗುತ್ತಾ ಕ್ಲಿಯರ್ ಕಟ್ಟಾಗಿ ಒಂದು ಸೆಂಟೆನ್ಸ್ ಆಗಿ ಕ್ರಿಯೇಟ್ ಆಗ್ತದೆ. ಎಸ್, ಅಲ್ಲಿ ರಿಯರೆಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದು ಏನಾಯಿತು, ಕ್ರಿಯೇಟ್ ಆಯಿತು. ಇನ್ನು ನೆಕ್ಸ್ಟು ವರ್ಬ್ ಅಗ್ರಿ. ಈಗಾಗಲೇ ಹೇಳಿದ್ದೆ ವರ್ಬ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಅಂತ. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿರುವಂತಹ ವರ್ಡು ಸಿಂಗ್ಯುಲರ್ ಆಗಿತ್ತು ಅಂತಂದರೆ ಅಲ್ಲಿ ಯಾವ ವರ್ಬನ್ನು ಫಿಲ್ ಮಾಡಬೇಕು ಅನ್ನೋದು ಗೊತ್ತಿದೆ ನಿಮಗೆ. ಪ್ಲೂರಲ್ ಆಗಿತ್ತು ಅಂತಂದರೂ ಕೂಡ ಯಾವ ವರ್ಬನ್ನು ಫಿಲ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ತಿಳ್ಕೊಂಡಿದ್ದೀರಿ. ಇಲ್ಲಿ ಒಂದು ಕೊಟ್ಟಿದ್ದಾನೆ ನಿಮ್ಮದು ಪ್ರಿಪೇಟರಿ ಎಕ್ಸಾಮಿನೇಷನ್ ಒಳಗೆ, ಏನಂತಂದರೆ ನೈದರ್ ಸಿ ನಾರ್ ದ ಬ್ರದರ್. ಇದು ನೆನಪಿರಲಿ, ನೈದರ್ ನಾರ್ ಅನ್ನುವಂಥದ್ದು ಬಂತು ಅಂತಂದರೆ ಅದು ಯಾವಾಗಲೂ ಸಿಂಗ್ಯುಲರ್ ಆಗಿರ್ತದೆ. ನೆನಪಲ್ಲಿರಲಿ, ಸಿಂಗ್ಯುಲರ್ ವರ್ಡೇ ಆಗಿರ್ತದೆ ಕಂಪಲ್ಸರಿ. ಇನ್ ಬ್ರಿಕೆಟಲ್ಲಿ ವಾಸ್ ವೇರ್ ಅಂತ ಕೊಟ್ಟಾನೆ. ಸಿಂಗ್ಯುಲರ್ ಇತ್ತು ಅಂದರೆ ವಾಸ್ ಬಳಸಬೇಕು, ವರ್ ಬಳಸಬೇಕು. ಆಲ್ರೆಡಿ ನಾನು ಹೇಳಿದೆ ನಿಮಗೆ, ಪಾಸ್ಟ್ ಟೆನ್ಸಲ್ಲಿದೆ ಅದು ವಾಕ್ಯ, ಅದಕ್ಕೋಸ್ಕರ ವಾಸ್ ವೇರ ಇನ್ ಬ್ರಿಕೆಟಲ್ಲಿ ಕೊಟ್ಟವನೇ. ಈಗ ಸಿಂಗ್ಯುಲರ್ ಇದೆ ಅಂತಂದರೆ ಸೆಂಟೆನ್ಸು, ಆ ಸೆಂಟೆನ್ಸು ಅಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಪ್ಲೇಸಲ್ಲಿರುವಂಥ ವರ್ಡು ಸಿಂಗ್ಯುಲರ್ ಇದೆ ಅಂತಂದರೆ ವಾಸ್ ಫಿಲ್ ಮಾಡಿದ್ರೆ 1 ಮಾರ್ಕ್ಸ್ ಬಂತು. ಇದು ವರ್ಬ್ ಅಗ್ರಿ. ಇನ್ ಅಪ್ರಾಪ್ರಿಯೇಟ್ ಆಫ್ ದಿ ವರ್ಬ್ ಅಂತ ಕೊಟ್ಟವನೇ. ಮೈ ನೇಬರ್ ಡ್ಯಾಶ್ ಇನ್ ಬ್ರಿಕೆಟ್ ಒಳಗೆ ಬಿ ಪ್ಲಸ್ ಡ್ರೈವ್ ಅಂತ ಕೊಟ್ಟವನೇ. ಎಸ್ಟರ್ಡೇ ಫುಲ್ ಸ್ಟಾಪ್ ಹಾಕಿದೆ. ಈ ಸೆಂಟೆನ್ಸ್ ನೋಡಿದ್ರೆ ಗೊತ್ತಾಗ್ತದೆ ಅಪ್ರಾಪ್ರಿಯೇಟ್ ಅಂತಂದ್ರೆ ಅದಕ್ಕೆ ಸೂಟ್ ಆಗುವಂಥದ್ದು. ಟೆನ್ಸ್ ಫಾರ್ಮನ್ನು ನೋಡಿಬಿಟ್ಟು ವರ್ಬ್ ಫಾರ್ಮನ್ನು ಚೇಂಜ್ ಮಾಡಿಬಿಟ್ಟು ಬರಿಬೇಕು. ಎಸ್ಟರ್ಡೇ ಅಂತೇಳಿ ವರ್ಡ್ ಬಂದಿದೆ ಅಂದರೆ ಇದು ಪಾಸ್ಟ್ ಟೆನ್ಸಲ್ಲಿ ಇದೆ. ಡ್ರೈವ್ ಇದ್ದಿದ್ದು ಪಾಸ್ಟ್ ಟೆನ್ಸಿಗೆ ಹೋದರೆ ಏನಾಗುತ್ತೆ, ಡ್ರೈವನ್ ಅಂತ ಆಗುತ್ತೆ. ಬಿ ಪ್ಲಸ್ ಅಂತ ಕೊಟ್ಟನಲ್ಲ ಸರ್, ಅದೇನು ಬಿ ಪ್ಲಸ್ ಅಂತ ಕೊಟ್ಟನಂತಂದರೆ ಹೆಲ್ಪಿಂಗ್ ವರ್ಬನ್ನು ಹಚ್ಚೋ ಮಗ ಅಂತ ಹೇಳೇನಂತ ಅರ್ಥ. ಹಾಗಾದರೆ ಮೈ ನೇಬರ್ ನನ್ನ ಪಕ್ಕದವನು, ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಪಾಸ್ಟ್ ಟೆನ್ಸಲ್ಲಿ ಸಿಂಗ್ಯುಲರ್ ಇದ್ದರೆ ಏನು ಬಳಸ್ತೀವಿ? ಈಗ ತಾನು ಹೇಳಿದ್ನಲ್ಲ, ವಾಸ್. ವೆರಿ ಗುಡ್, ವಾಸ್ ಡ್ರೈವನ್ ಅಂತ ಬರೆದ್ರೆ ಮುಗಿದು ಹೋಗ್ಬಿಡ್ತು. ಇಲ್ಲಿನೂ ಕೂಡ 1 ಮಾರ್ಕ್ಸ್ ಬಂತು. ಈಗ ನೀವು ಎಷ್ಟು ಮಾರ್ಕ್ಸ್ ಪಡ್ಕೊಂಡ್ರಿ? 4 ಮಾರ್ಕ್ಸ್ ಈಸಿಯಾಗಿ ಪಡ್ಕೊಂಡ್ಬಿಟ್ರಿ. ಸರ್ ನನಗೆ ಇವೆಲ್ಲ ಕಷ್ಟ ಆಗ್ತವೆ, ಹೆಂಗೆ ಮಾಡೋದು? ಹಾಗಾದರೆ ಒಂದು ಲಿಂಕರ್ ಅನ್ನುವಂಥ ಒಂದು ಆಪ್ಷನ್ಸ್, ಇನ್ನು ಇದು ಬರಲಿಲ್ಲ ಅಂತಂದರೆ ಅದರೊಳಗೆ ಬಿ ಅಂತ ಕೊಟ್ಟವನೇ. ಆಪ್ಷನ್ಸ್ ಬಿ ಅಂತ ಇರ್ತದೆ. 31ನೇ ಕ್ವಶನ್ ಒಳಗೆ ಬಿ ಅಂತೇಳಿ ಇರ್ತದೆ. ಅಲ್ಲಿ ಲಿಂಕರ್ಸ್ಗಳು ಕೊಡ್ತಾನೆ. ಹಾಗೆ ಯಾವಾಗ ಎಕ್ಸ್ಪೀರಿಯನ್ಸಸ್ಗಳನ್ನು ತುಂಬಿಕೊಳ್ತಾ ಬಂದಿರಲ್ಲ ಹಾಗೆ ಲಿಂಕರ್ಸ್ಗಳನ್ನು ಕೊಡ್ತಾ ಬರ್ತಾನೆ. ಹಾಗೆ ನೀವು ಆ ಲಿಂಕರ್ಸ್ಗಳನ್ನು ಫಿಲ್ ಮಾಡ್ತಾ ಬರಬೇಕಾಗ್ತದೆ. ನನ್ನ ಅನಿಸೋ ಮಟ್ಟಿಗೆ ಈ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅನ್ನುವಂಥದ್ರನ್ನು ನೀವು ಚೂಸ್ ಮಾಡಿಬಿಟ್ಟು ಬರೆಯೋದು ಉತ್ತಮ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಅದನ್ನು ಕೂಡ ಬಿಟ್ಟು ಬರಬೇಡ್ರಿ, ಅದನ್ನು ಕೂಡ ಬರೆದು ಬನ್ನಿ. ಅದರಲ್ಲಿ 4 ಮಾರ್ಕ್ಸ್ ಬಂದರೆ ಅದಕ್ಕೂ ಕೊಡ್ತಾನೆ. ಸೊ ಅದರಲ್ಲಿ 4 ಮಾರ್ಕ್ಸ್ ಬಂದರೆ ಅದಕ್ಕೆ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅನ್ನುವಂಥ ಅದರಲ್ಲಿ 4 ಮಾರ್ಕ್ಸಿಗೆ 3 ಮಾರ್ಕ್ಸ್ ಬಂತು ಅಂತ ಅಂದ್ಕೊಳ್ಳೋಣ. ಲಿಂಕರ್ಸ್ ನೀನು ಬರೆದಿರ್ತೀಯ, ಲಿಂಕರ್ಸಲ್ಲಿ 4 ಮಾರ್ಕ್ಸ್ ಬಂತು ಅಂತ ಅಂದ್ಕೊಳ್ಳೋಣ. 3 ಮಾರ್ಕ್ಸ್ ಬಂದಿದ್ದಕ್ಕೆ ರೌಂಡ್ ಹಾಕಿ 4 ಮಾರ್ಕ್ಸ್ ಬಂದಿದ್ದನ್ನು ಕೌಂಟ್ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ 2 ಬರೆದು ಬನ್ನಿ. ಓಕೆ, 32 ಕ್ವಶನ್ ನಂಬರ್ 32, 32ನೇ ಕ್ವಶನ್. 32ನೇ ಕ್ವಶನಲ್ಲಿ ಕೂಡ ಎ ಮತ್ತು ಬಿ ಅನ್ನುವಂಥ ಚಾಯ್ಸಿಂಗನ್ನು ಕೊಡ್ತಾನೆ ನಿಮಗೆ. ಎಲ್ಲಿ ಏನು ಕೇಳ್ತಾನೆ? ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ನೋಡ್ತಿರಲ್ಲ ನೀವು. ಸೆಂಟೆನ್ಸಲ್ಲಿ ಒಂದು ಅಸರೇಟಿವ್, ಒಂದು ಇಂಪರೇಟಿವ್ ಅಂತ ನೋಡ್ತಾ ಹೋಗ್ತಿರಲ್ಲ, ಒಂದು ಇಂಟ್ರಾಗೇಟಿವ್. ಸೊ ಈ ರೀತಿ ಒಳಗೆ ಒಂದು ಸೆಂಟೆನ್ಸ್ಗಳನ್ನು ನೋಡ್ತಾ ಹೋಗ್ತಿರಲ್ಲ. ಸೊ ಅದರೊಳಗೆ ಯಾವುದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ನೋಡಿರ್ತೀರಿ. ಅಲ್ಲಿ ಕ್ವಶನ್ ಮಾಡೋದು ಇರ್ತದೆ. ಇಂಟ್ರಾಗೇಟಿವಲ್ಲಿ ಏನೇನು ನೋಡಿರ್ತೀರಿ? ಎಸ್ ಆರ್ ನಾವು ಕ್ವಶನ್ ಮಾಡ್ತೀರಿ, WH ಕ್ವಶನ್ ಮಾಡ್ತೀರಿ, ಆಮೇಲೆ ಕ್ವಶನ್ ಟ್ಯಾಗ್ ನೋಡ್ತೀರಿ. ಅದರ ಜೊತೆಗೆ ಡೂ ಫಾರ್ಮನ್ನು ಬಳಸಿ ಕ್ವಶನ್ನ ಮಾಡೋದನ್ನು ಕಲಿತಾ ಬಂದಿದ್ದೀರಿ. ಹಾಗೆ ಇಲ್ಲಿ 32 ಕ್ವಶನಲ್ಲಿ ಎ ಪಾರ್ಟಲ್ಲಿ ಏನಿರ್ತದೆ, ಇದರಲ್ಲೇ 1-2 ಕ್ವಶನ್ ಮಾಡೋದನ್ನು ಕೇಳಿರ್ತಾನೆ. ಡೂ ಫಾರ್ಮರ ಕೇಳಿರ್ತಾನೆ 1, ಎಸ್ ಆರ್ ನಾವು ಕೇಳಿರ್ತಾನೆ 1, ಅದನ್ನು ಬಿಟ್ಟು ಹಾಕಿದ್ರೆ WH ವರ್ಡರ ಕೇಳಿರ್ತಾನೆ 1, ಅದನ್ನು ಬಿಟ್ಟು ಹಾಕಿದ್ರೆ ಲಾಸ್ಟಿಗೆ ಉಳಿದಿದ್ದು ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ದು ಒಂದು ಫಾರ್ಮುಲಾ ಇದೆ ಇಂಗ್ಲೀಷ್ನಲ್ಲಿ. ಫಸ್ಟಿಗೆ ನಾವು ಹೆಲ್ಪಿಂಗ್ ವರ್ಬನ್ನು ಬರಿತೀವಿ. ಹೆಲ್ಪಿಂಗ್ ವರ್ಬ್ ಬರೆಯುವಂಥ ಸಂದರ್ಭದೊಳಗೆ ಕೊಟ್ಟಿರುವಂಥ ಸೆಂಟೆನ್ಸ್ ಏನಾದರೂ ಪಾಸಿಟಿವ್ ಇತ್ತು ಅಂತಂದರೆ ಹೆಲ್ಪಿಂಗ್ ವರ್ಬ್ ಏನಂತ ಬರಿತೀವಿ? ನೆಗೆಟಿವ್ ಬರಿತೀವಿ. ಒಂದು ವೇಳೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ನೆಗೆಟಿವ್ ಆಗಿತ್ತು ಅಂತಂದರೆ
ನಾವು ತಗೊಳ್ಳುವಂತಹ ಸೊ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ಬರಿತೀವಲ್ಲ ಅದು ಏನು ಬರಿತೀವಿ ಪಾಸಿಟಿವನ್ನಾಗಿ ಬರಿತೀವಿ. ಅದ್ರ ಜೊತೆಗೆ ಏನನ್ನು ಆ್ಯಡ್ ಮಾಡ್ತೀವಿ, ಪ್ರನೌನನ್ನು ಆ್ಯಡ್ ಮಾಡ್ತೀವಿ, ಸರ್ವನಾಮ. ಫಾರ್ ಎಕ್ಸಾಂಪಲ್ ಮಾಲಾ ಅಂತ ಕೊಟ್ಟಿದ್ಲು ಅಂತಂದರೆ ಸಿ ಅಂತ ಬರಿತೀವಿ, ಯಾಕಂದರೆ ಮಾಲಾ ಅಂದರೆ ಅವಳು ಅದರೊಳಗೆ ಬರ್ತದೆ, ಸಿ ಒಳಗೆ ಬರ್ತದೆ, ಅದಕ್ಕೋಸ್ಕರ ಅಲ್ಲಿ ಸಿ ಅಂತ ಬರಿತೀವಿ, ಹೌದಿಲ್ಲ. ಹಾಗೆ ಆ ಪ್ರನೌನನ್ನು ಬರೆದ ತಕ್ಷಣ ಕ್ವಶನ್ ಮಾರ್ಕ್ ಹಾಕ್ತೀವಿ, ಇದೇ ಕ್ವಶನ್ ಟ್ಯಾಗ್. ಇಷ್ಟೇ ನಮ್ಮಪ್ಪ, ಈಸಿ ಇದಲ್ಲ. ಫಾರ್ ಎಕ್ಸಾಂಪಲ್ ಅವ್ರು ಏನೋ ಒಂದು ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ರು ನಮಗೆ ಈಸಿ ಆಯಿತು ಸರ್, ತೊಗೊಂಡ್ಬಿಟ್ಟು ಬರೆದು ಬಿಟ್ವಿ. ಹ್ಯಾವ್ ಅಂತ ಕೊಟ್ಟಿದ್ದ ಅಂತಂದರೆ ಅಲ್ಲಿ ಹ್ಯಾವಂಟ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹ್ಯಾವಂಟ್ ಅಂತ ತೊಗೊತೀನಿ. ಅಲ್ಲಿ ಪ್ಲೂರಲ್ ಫಾರ್ಮ್ ಇದೆ, ಅದಕ್ಕೋಸ್ಕರ ದೇ ಅಂತ ಹಾಕ್ಕೊಂಡ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿ ಮುಗೀತು ಸರ್. ಆದರೆ ಕೆಲವೊಂದು ಸಲ ಏನಾಗ್ತದೆ, ಹೆಲ್ಪಿಂಗ್ ವರ್ಬ್ಸ್ ಕೊಡೋದೇ ಇಲ್ಲ. ಅವಾಗ ಏನು ಮಾಡೋದು ಸರ್? ಹೆಲ್ಪಿಂಗ್ ವರ್ಬ್ಸ್ ನಿಮಗೆ ಕೊಡದೇ ಇರುವಂತಹ ಸಂದರ್ಭದೊಳಗೆ ವರ್ಬ್ ಫಾರ್ಮನ್ನು ನೋಡಬೇಕು. ವರ್ಬ್ ಫಾರ್ಮು V3 ಒಳಗದನೋ, ಪ್ರೆಸೆಂಟ್ ಒಳಗದ, ಪಾಸ್ಟ್ ಒಳಗದನೋ, ಪ್ರೆಸೆಂಟ್ ಒಳಗದನೋ, ಫ್ಯೂಚರ್ ಒಳಗದನೋ ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ ದ ಸ್ಪೋರ್ಟ್ಸ್ ಮೆನ್ ರಿಟರ್ನ್ಡ್ ಎಸ್ಟರ್ಡೇ ಅಂತ ಕೊಟ್ಟವನೆ. ರಿಟರ್ನ್ಡ್ ಅಂತ ಕೊಟ್ಟವನೇ ಪಾಸ್ಟ್ ಟೆನ್ಸಲ್ಲಿ ಇದೆಯಲ್ಲ. ಪಾಸ್ಟ್ ಟೆನ್ಸಲ್ಲಿತ್ತು ಅಂದರೆ ಡಿಡ್ ಅಂತ ತೊಗೋಬೇಕು, ಪ್ರೆಸೆಂಟಲ್ಲಿತ್ತು ಅಂದರೆ ಡೂ ಅಂತ ತೊಗೋಬೇಕು, ಡೂ ಆರ್ ಡಸ್ ಅಂತ ತೊಗೋಬೇಕು. ಸೊ ಡಸ್ ಎಲ್ಲಿ ತೊಗೋಬೇಕು, ಡೂ ಎಲ್ಲಿ ತೊಗೋಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುವಂತಹ ಹೀ ಸಿ ಇಟ್ ಮುಂದುಗಡೆ ಡಸ್ ಅಂತ ತೊಗೋಬೇಕು. ಇನ್ನು ಉಳಿದಿರ್ತಕ್ಕಂತಹ ಸಬ್ಜೆಕ್ಟಿವ್ ಫಾರ್ಮೆಟ್ ಮುಂದುಗಡೆ ಡೂ ಅಂತ ತೊಗೋಬೇಕು. ಅದು ಪ್ರೆಸೆಂಟಲ್ಲಿದ್ದಾಗ. ಪಾಸ್ಟಲ್ಲಿದ್ದಾಗ ಡೆಫಿನೆಟ್ಲಿ ಡಿಡ್ ಅಂತಲೇ ತೊಗೋಬೇಕು, ಅಲ್ಲಿ ಯಾವುದು ಚೇಂಜಸ್ ಇರಲ್ಲ. ಪಾಸ್ಟ್ ಇತ್ತು ಕಣ್ಮುಚ್ಚಿ ಡಿಡ್ ಅಂತ ತೊಗೋಬೇಕು. ಅದು ಡಿಡ್ ಅಂತ ತೊಗೊಳ್ಳೋ ಮುಂಚೆ ನೀ ಏನು ವಿಚಾರ ಮಾಡಬೇಕು ಅಂದ್ರೆ ಸೆಂಟೆನ್ಸ್ ನೆಗೆಟಿವ್ ಇದೆನೋ ಪಾಸಿಟಿವ್ ಇದೆನೋ ನೋಡಬೇಕು. ಪಾಸಿಟಿವ್ ಇತ್ತು ಅಂತಂದರೆ ಡಿಡ್ ತೊಗೊಳ್ಳೋ ಮುಂದೆ ನೆಗೆಟಿವ್ ತೊಗೋಬೇಕು. ಅದು ಒಂದು ವೇಳೆ ನೆಗೆಟಿವ್ ಇತ್ತು ಅಂದರೆ ಡಿಡ್ ತೊಗೊಳ್ಳೋ ಮುಂದೆ ಡಿಡ್ ಅಂತೇಳಿ ಪಾಸಿಟಿವ್ ತೊಗೋಬೇಕು. ಹಾಗೆ ಪ್ರೆಸೆಂಟ್ ಟೆನ್ಸಲ್ಲಿಯೂ ಕೂಡ ಸೇಮ್. ಡಸ್ ಅಂತ ಇತ್ತು, ಡಸಂಟ್ ಅಂತ ಇತ್ತು ಅಂದರೆ ಇಲ್ಲಿ ನೀನು ಡಸ್ ಅಂತ ತೊಗೋಬೇಕು. ಅಲ್ಲಿ ನೆಗೆಟಿವ್ ಇತ್ತು ಅಂದರೆ ಇಲ್ಲಿ ಡಸ್ ಅಂತ ಪಾಸಿಟಿವ್ ತೊಗೋಬೇಕು. ಡೂ ಅಂದ್ರೂ ಹಾಗೆ, ಅಲ್ಲಿ ಏನಂದರೆ ಪಾಸಿಟಿವ್ ಇತ್ತು ಅಂದರೆ ಡೋಂಟ್ ಅಂತ ತೊಗೋಬೇಕು. ಒಂದು ವೇಳೆ ನೆಗೆಟಿವ್ ಇತ್ತು ಅಂದರೆ ಡೂ ಅಂತ ಅಷ್ಟೇ ತೊಗೊಂಡ್ಬಿಡ್ಬೇಕು. ಈ ರೀತಿ ಒಳಗೆ ಈ ಫಾರ್ಮುಲಾಟಿಯನ್ನು ಬಳಸ್ಕೊಂಡು ಕ್ವಶನ್ ಟ್ಯಾಗನ್ನು ಮಾಡಿದ್ರೆ ಸಾಕು, 1 ಮಾರ್ಕ್ಸ್ ಬಂತು ನಿನಗೆ. ಇನ್ನು ನೆಕ್ಸ್ಟ್ ನಿಮಗೆ WH ಕ್ವಶನ್ಸನ್ನು ಕೇಳಿರ್ತಾನೆ. WH ಕ್ವಶನ್ಸ್ ಅಂತಂದರೆ ಏನು ಟಫ್ ಆಗಿರ್ತಕ್ಕಂಥದ್ದಲ್ಲ. ಯಾವುದು ಅಂಡರ್ಲೈನ್ ವರ್ಡ್ ಮಾಡಿರ್ತಾನೋ WH ಕ್ವಶನ್ ಮಾಡಿದಾಗ ಅದು ಆನ್ಸರ್ ಆಗಿ ಬರಬೇಕು ಅಂತ ಕೇಳ್ತಾನೆ ನಿಮಗೆ. ಈ ರೀತಿ ಒಳಗೆ ಕ್ವಶನ್ಗಳನ್ನು ಕೇಳೋದುಂಟು. ಹಾಗಾದರೆ ನಿಮ್ಗೊಂದು ಕ್ವಶನ್ ಕೇಳಿದ್ದಾನೆ, ಏನಂತ, ರೀಡಿಂಗ್ ನ್ಯೂಸ್ ಪೇಪರ್ ಎವ್ರಿ ಡೇ ಈಸ್ ಅ ಗುಡ್ ಹ್ಯಾಬಿಟ್ ಅಂತ. ಪ್ರತಿದಿನ ವಾರ್ತಾಪತ್ರಿಕೆ ಓದುವುದು ಒಂದು ಒಳ್ಳೆಯ ಹವ್ಯಾಸ. ನಾವು ಕನ್ನಡದಲ್ಲೇ ಪ್ರಶ್ನೆ ಮಾಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗ್ತದೆ ಯಾವುದು ಪ್ರತಿದಿನ ಒಂದು ಒಳ್ಳೆಯ ಹವ್ಯಾಸ ಆಗಿದೆ ಅಂತ ಹೇಳ್ತೀವಿ ನಾವು. ಯಾವುದು ಅಂತಂದಿವಲ್ಲ, ಯಾವುದು ವಿಚ್, ಇಂಗ್ಲೀಷ್ನಲ್ಲಿ ಅದನ್ನು ವಿಚ್ ಅಂತ ಕರಿತೀವಿ. ಅಂಡರ್ಲೈನ್ ಮಾಡಿ ಅಂಥ ಜಾಗದೊಳಗೆ ವಿಚ್ ಅನ್ನುವಂಥ WH ವರ್ಡ್ ಹಾಕಿದ್ರೆ ಮುಗೀತಪ್ಪ. ಲಾಸ್ಟಿಗೆ ಕ್ವಶನ್ ಮಾರ್ಕ್ ಹಾಕಿದ್ರೆ WH ಕ್ವಶನ್ ಆಗಿಬಿಡ್ತದೆ. ನೋಡಿ, ಏನೂ ಮಾಡಿಲ್ಲ ನೀನು. ಅಂಡರ್ಲೈನ್ ಮಾಡಿದ ವರ್ಡ್ ಒಳಗೆ ಯಾವುದು ಸೂಟೇಬಲ್ ಆಗ್ತಕ್ಕಂತಹ ವರ್ಡನ್ನು ಕಂಡುಹಿಡಿದೀವಿ. ವಿಚ್ ನಾವು ಕಂಡುಹಿಡಿದೀವಲ್ಲ ಯಾವ ಅಂತೇಳಿ, ಅದನ್ನು ಅಲ್ಲಿ ಫಿಲ್ ಮಾಡಿದ್ವಿ ನಾವು. ಆದರೆ ಎವ್ರಿ ಡೇ, ಎಸ್ಟರ್ಡೇ, ಟುಮಾರೋ ಅನ್ನುವಂಥ ಏನಾರ ವರ್ಡ್ಗಳು ಬಂದು ಅಂತಂದರೆ ಅದು ಸೆಂಟೆನ್ಸಲ್ಲಿ ಲಾಸ್ಟಲ್ಲಿರಬೇಕು, ನೆನಪಲ್ಲಿರಲಿ. ಸೊ ಹಾಗಾದರೆ ಇಲ್ಲೇನಾಗುತ್ತಾ, ನನಗೆ ಹೇಳಿರ್ತಕ್ಕಂಥ ಸೆಂಟೆನ್ಸ್ಗೆ ಆನ್ಸರ್ ಏನಾಗುತ್ತಾ, ವಿಚ್ ಈಸ್ ಗುಡ್ ಹ್ಯಾಬಿಟ್, ವಿಚ್ ಈಸ್ ಅ ಗುಡ್ ಹ್ಯಾಬಿಟ್ ಎವ್ರಿ ಡೇ ಕ್ವಶನ್ ಮಾರ್ಕ್. ಮುಗಿತಲ್ಲ, ಏನು ನಾವು ಇದು ಮಾಡಿಲ್ಲ. ವಿಚ್ ಅನ್ನುವಂಥ ಸೇರ್ಪಡೆ ಮಾಡೀವಿ, ಕ್ವಶನ್ ಮಾರ್ಕ್ ಹಾಕಿದ್ದೀವಿ, ಇದಕ್ಕಿದ್ದಂಗೆ ಅದರ ಸೆಂಟೆನ್ಸನ್ನು ಬರೆದುಬಿಟ್ಟಿವಿ. ಹೌದಲ್ಲ, 2 ಮಾರ್ಕ್ಸ್ ಈಸಿಯಾಗಿ 32 ಕ್ವಶನ್ಗೆ ನೀವು ಬರಿಬೋದಲ್ಲ. ಫಾರ್ ಎಕ್ಸಾಂಪಲ್ ಒಂದೊಂದು ಸಲ ಡೂ ಫಾರ್ಮನ್ನು ಬಳಸಿ ಕ್ವಶನ್ ಮಾಡು ಅಂತ ಕೇಳ್ತಾನೆ. ಸೊ ಯಾವ ರೀತಿ ಡೂ ಫಾರ್ಮನ್ನು ಬಳಸೋದು ಸರ್? ದೇ ಪರ್ಚೇಸ್ಡ್ ಅ ಕಾರ್ ಎಸ್ಟರ್ಡೇ ಅಂತ ಕೊಡ್ತಾನೆ. ಇದನ್ನು ಡೂ ಫಾರ್ಮನ್ನು ಬಳಸಿ ಕ್ವಶನ್ ಮಾಡು ಅಂತ ಹೇಳ್ತಾನೆ. ಡೂ ಫಾರ್ಮ್ ಅಂತ ದೇ ಪರ್ಚೇಸ್ಡ್ ಅ ಕಾರ್ ಎಸ್ಟರ್ಡೇ ಅಂತೇಳಿದೆ. ದೇ ಅನ್ನುವಂಥದ್ದಿದೆ, ಅಲ್ಲಿ ವರ್ಬ್ ಯಾವುದೂ ಇಲ್ಲ. ಪರ್ಚೇಸ್ಡ್ ಅಂತೇಳಿದೆ, ಎಸ್ಟರ್ಡೇ ಅಂತ ಇದೆ. ಇದು ಪಾಸ್ಟ್ ಟೆನ್ಸಲ್ಲಿದೆ. ಡೂ ಇದ್ದಿದ್ದು ಏನಾಗುತ್ತಾ, ಡಿಡ್ ಅಂತೇಳಿ ಮೊದಲಿಗೆ ಹಾಕೋಬೇಕು ಅಷ್ಟೇ. ಡಿಡ್ ಅಂತ ಮೊದಲಿಗೆ ಹಾಕ್ಕೊಂಡು ಲಾಸ್ಟಿಗೆ ಕ್ವಶನ್ ಮಾರ್ಕ್ ಹಾಕಿದೆ ಅಂತಂದ್ರೆ ಮುಗಿತು, ಡೂ ಫಾರ್ಮ್ ಹಾಕಿ ಬಳಸ್ದಂಗೆ. ಆದರೆ ಪರ್ಚೇಸ್ಡ್ ಅಂತೇಳಿ ಬರೆದಿದ್ದೆಲ್ಲ ಅದು V1ಗೆ ಬರಿಬೇಕಷ್ಟೆ. ಪರ್ಚೇಸ್ ಅಂತ ಬರೆದಬೇಕು. ಏನಂತ, ಡಿಡ್ ದೇ ಪರ್ಚೇಸ್ ಅ ಕಾರ್ ಎಸ್ಟರ್ಡೇ. ನೋಡಲ್ಲಿ ಪರ್ಚೇಸ್ ಅಂತ ಆಯಿತು. ಡೂ ಫಾರ್ಮನ್ನು ಬಳಸಿದಾಗ ಅದು V1ಗೆ ಕನ್ವರ್ಟ್ ಆಯಿತು. ಹೌದಲ್ಲ, ಯಾಕೆ ನಾವು ಡಿಡ್ ಅಂತ ಬಳಸ್ತೀವಿ, ಪಾಸ್ಟ್ ಟೆನ್ಸಲ್ಲಿ ಇದೆಯಲ್ಲ ಅದಕ್ಕೋಸ್ಕರ. ಸೊ ಈ ರೀತಿಯಾಗಿ ಡೂ ಫಾರ್ಮನ್ನು ಬಳಸಿ ನಾವು ಏನು ಮಾಡ್ಬೋದು ಅಂತಂದರೆ ಕ್ವಶನ್ಸ್ಗಳನ್ನು
ಮಾಡಬಹುದು. ಇನ್ನು ಎಸ್ ಆರ್ ನೋ ಕ್ವಶನ್ ಅಂತಂದರೆ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ಇರ್ತದೆ, ಆಮೇಲೆ ಸಬ್ಜೆಕ್ಟ್ ಇರ್ತದೆ. ಇದು ನೆನಪಲ್ಲಿ ಇರಲಿ, ಲಾಸ್ಟಿಗೆ ಕ್ವಶನ್ ಮಾರ್ಕ್ ಇರ್ತದೆ. ಇದು ಎಸ್ ಆರ್ ನೋ ಆಗಿರ್ತದೆ. ಹೌದಲ್ಲ? ಎಸ್, ಈಸಿ ಆಗಿರ್ತಕ್ಕಂಥ ಟಾಪಿಕ್ ಇದೆ. ಇನ್ನು ಇದನ್ನೂ ಬರಲ್ಲ ಸರ್, ಇದನ್ನು ಕೂಡ ಟಫ್ ಅನ್ನಿಸ್ತಾ ಇದೆ ಅಂತಂದರೆ ನೀವು ಬರ್ಬೋದು ಎಲ್ಲಿ ಅಂತಂದರೆ ರೆಕ್ಟಿಫೈ, ಅದರಲ್ಲೇ ಬಿ ಅಂತ ಇದೆ, ರೆಕ್ಟಿಫೈ ದ ಎರರ್ಸ್ ಅಂತ ಕರಿತಾ ಹೋಗ್ತೀವಿ. ರೆಕ್ಟಿಫೈ ದ ಎರರ್ಸ್ ಮೀನ್ಸ್ ಕೆಲವೊಂದಿಷ್ಟು ತಪ್ಪುಗಳಾಗಿರ್ತವೆ, ಮಿಸ್ಟೇಕ್ಸ್ಗಳಾಗಿರ್ತವೆ ಒಂದು ಸೆಂಟೆನ್ಸಲ್ಲಿ, ಅದನ್ನು ನೀನು ಪಾಯಿಂಟ್ ಔಟ್ ಮಾಡಿ ಮತ್ತು ರೀರೈಟ್ ದ್ಯಾಮ್ ಮತ್ತೆ ಮರಳಿ ಬರೀಬೇಕು ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ನೀವು ಟೆನ್ಸಸ್ ಬೇಸ್ ಮೇಲೆ ತಪ್ಪುಗಳನ್ನು ಕೊಡ್ತಾ ಹೋಗ್ತಾನೆ ಸೆಂಟೆನ್ಸಲ್ಲಿ. ಹೌದಲ್ಲ? ಎಸ್, ಹಾಗಾದರೆ ಇಲ್ಲಿ ಫಸ್ಟಲ್ಲಿ ನಿಮಗೊಂದು ಎಕ್ಸಾಂಪಲ್ ಕೊಟ್ಟರೆ ವೈ ಯು ಆರ್ ಸೋ ಅರ್ಲಿ ಕ್ವಶನ್ ಮಾರ್ಕ್ ಅಂತ ಹೇಳಿದೆ. WH ಕ್ವಶನ್ ಮಾಡಿದಾಗ ನಾವು ಈಗ ತಾನೇ ನೋಡಿದ್ದೀವಿ, ಅಲ್ಲಿ WH ವರ್ಡ್ ಆದ ತಕ್ಷಣ ಏನು ಬರಬೇಕಾಗಿತ್ತು? ಹೆಲ್ಪಿಂಗ್ ವರ್ಬ್ ಬರಬೇಕಾಗಿತ್ತು. ಆದರೆ ಇಲ್ಲಿ ತಪ್ಪು ಮಿಸ್ಟೇಕಾಗಿ ಏನು ಮಾಡಿದೆ? ಸಬ್ಜೆಕ್ಟ್ ಬಂದುಬಿಟ್ಟಿದೆ. WH ವರ್ಡ್ ಆದ ನಂತರ ಸಬ್ಜೆಕ್ಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಲ್ಪಿಂಗ್ ವರ್ಬ್ ಬರಲೇಬೇಕು. ಹೆಲ್ಪಿಂಗ್ ವರ್ಬ್ ಬಂದ ನಂತರ ಸಬ್ಜೆಕ್ಟ್ ಬರಬೇಕು. ಹೌದಲ್ಲ? ಅದನ್ನು ಸ್ವಲ್ಪ ಚೇಂಜ್ ಮಾಡಿ ನೀವು ಬರೆದು ಬಿಡಬೇಕಲ್ಲಿ. ಅಷ್ಟೇ ಹೇಳ್ಬಿಡೋದಲ್ಲ, ಬರೆದು ಬಿಡ್ಬೇಕು. ಏನಂತ? ವೈ ಆರ್ ಯು ಸೋ ಅರ್ಲಿ ಕ್ವಶನ್ ಮಾರ್ಕ್ ಹಾಕಿದ್ರೆ ಮುಗೀತು. ಇಲ್ಲಿ 1 ಮಾರ್ಕ್ಸ್ ಬಂತು. ಇನ್ನು ಲಾಸ್ಟ್ ಇನ್ನೊಂದು ಕೊಟ್ಟನ ಅದರಲ್ಲಿ, ಯಾಕಂದ್ರೆ 2 ಮಾರ್ಕ್ಸ್ ಸಿಗಿದೆ ಬಿ ಅಲ್ಲೇ ಇನ್ನೊಂದಿದೆ. ಏನಂತ ಇದೆ? ಪೀಪಲ್ ಡ್ರಂಕ್ ಆಲ್ಕೋಹಾಲ್ ಬೈ ಮಿಸ್ಟೇಕ್ ಅಂತ. ಬೈ ಮಿಸ್ಟೇಕ್ ಅನ್ನೋದು ಪ್ರೆಸೆಂಟಲ್ಲಿದೆ, ಅಲ್ಲಿ ಡ್ರಂಕ್ ಅಂತ ಕೊಟ್ಟವನೆ. ಅದೇಗೆ ಸಾಧ್ಯ ಆಗುತ್ತೆ? ಒಂದು ವರ್ಡು ಪ್ರೆಸೆಂಟಲ್ಲಿದೆ ಅಂತ ಹೇಳ್ತಾ ಇದೆ, ಇನ್ನೊಂದು ವರ್ಡು ಪಾಸ್ಟ್ ಟೆನ್ಸಲ್ಲಿ ಅಂತೆ. ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಡ್ರಂಕ್ ಇದ್ದಿದ್ದು ಏನಾಗಬೇಕು? ವರ್ಬನ್ನು ಚೇಂಜ್ ಮಾಡಲಿಕ್ಕೆ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಡ್ರಂಕ್ ಇದ್ದಿದ್ದು ಡ್ರಿಂಕ್ ಮಾಡಬೇಕು. ಏನಂತ? ಪೀಪಲ್ ಡ್ರಿಂಕ್ ಆಲ್ಕೋಹಾಲ್ ಬೈ ಮಿಸ್ಟೇಕ್. ಮುಗಿತು. ಇಲ್ಲಿಯೂ ಕೂಡ ನಿಮ್ಗೆ ಏನಾಗುತ್ತೆ? 2 ಮಾರ್ಕ್ಸ್ ಈಸಿಯಾಗಿ ಪಡ್ಕೊಂಡ್ಬಿಡ್ಬೋದು. ಇದು ಚಾಯ್ಸಿಂಗ್ ಇಲ್ಲದೇ ಬರೆದು ಬಿಡೋದು. ಇದು ಗ್ರಾಮರ್ ಟಾಪಿಕಲ್ಲಿ 2 ಮಾರ್ಕ್ಸ್ ಬಂತು ನಿಮಗೆ. ಇನ್ನು ಬಂತು ನೋಡಪ್ಪ ನೋಟ್ ಮೇಕಿಂಗ್ ಅಂತಂದರೆ ಈಸಿಯಾಗಿರ್ತಕ್ಕಂಥ ಟ್ರಿಕ್ಸ್ಗಳು ಯಾವ ರೀತಿ? ಫಾರ್ ಎಕ್ಸಾಂಪಲ್ ಏನೋ ಒಂದು ಬಾಕ್ಸನ್ನು ಕೊಟ್ಟಿರ್ತಾನೆ, ಬಾಕ್ಸ್ ಮೇಲೆ ಒಂದು ಸೆಂಟೆನ್ಸ್, ಒಂದು ವರ್ಡನ್ನು ಬರೆದಿರ್ತಾನೆ. ಆ ಲೈನನ್ನು ಓದಬೇಕಷ್ಟೆ. ಆ ಲೈನ್ನ ಓದಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಸ್ಟ್ಯಾನ್ಸ ಇರುತ್ತಲ್ಲ, ಆ ಸ್ಟ್ಯಾನ್ಸದಲ್ಲಿ ಓದ್ತಾ ಬರುವಂಥ ಸಂದರ್ಭದೊಳಗೆ ಆ ಬಾಕ್ಸ್ ಮೇಲಿರುವಂಥ ವರ್ಡ್ ಬರಬೇಕಲ್ಲಿ ಸ್ಟ್ಯಾನ್ಸದೊಳಗೆ, ಪ್ಯಾರಾಗ್ರಾಫ್ ಒಳಗೆ ಬಂತು ಅಂದ್ಕೊಳ್ಳೋಣ. ಅಲ್ಲಿ ಮುಂದ್ಗಡೆ ಇರುವಂತಹ ಪ್ರಿಪೋಸನ್ಸ್ಗಳಾಗಿರ್ಬೋದು, ವರ್ಡ್ಗಳಾಗಿರ್ತವೆ, ಲಿಂಕರ್ಸ್ಗಳಾಗಿರ್ಬೋದು, ಇಂಥ ವರ್ಡ್ಗಳನ್ನು ಬಿಟ್ಟಾಕಿ, ಸಣ್ಣ ಪುಟ್ಟ ವರ್ಡ್ಗಳನ್ನು ಬಿಟ್ಟಾಕಿ ಮೇನ್ ವರ್ಡ್ ಏನಾಗಿರ್ತದೆ ಅದೇ ಆನ್ಸರ್ ಆಗಿರ್ತದೆ. ಈ ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳೋಣ, ಆಯಿತಾ? ಎಸ್, ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಿಪೇಟ್ರಿ ಎಕ್ಸಾಮಿನೇಷನ್ ಒಳಗೆ ಕೇಳಿದ್ದೇನು ಅಂತಂದರೆ ಮ್ಯಾಟರ್ ಆಫ್ ಕನ್ಸರ್ನ್ ಅಂತೇಳಿ ಒಂದು ಬಾಕ್ಸ್ ಮೇಲೆಗಳ ಲೈನ್ ಇದೆ. ಆ ಪ್ಯಾರಾಗ್ರಾಫಲ್ಲಿ ಓದ್ಕೊಂತ ಬಂದಾಗ ಮ್ಯಾಟರ್ ಆಫ್ ಕನ್ಸರ್ನ್ ಅನ್ನುವಂಥದ್ದು ಓದ್ ಮುಂದೆ ಇರತಕ್ಕಂಥ ವರ್ಡ್ ಏನಾಗಿದೆ? ಏಸಿಯನ್ ಕಂಟ್ರೀಸ್ ಅಂತೇಳಿದೆ, ಅದೇ ಆನ್ಸರ್ ಆಗಿರ್ತದೆ. ಅದೇ ರೀತಿ ಒಳಗೆ ಇನ್ನು ಕೆಳಗಡೆ 3 ಬಾಕ್ಸ್ ಕೊಟ್ಟಿದ್ದಾನೆ, ಅದರ ಮೇಲ್ಗಡೆ 3 ಕಾಂಪೋನೆಂಟ್ಸ್ ಅಂತ ಕೊಟ್ಟವನೆ. ಆ ಸೆಂಟೆನ್ಸಲ್ಲಿ 3 ಕಾಂಪೋನೆಂಟ್ಸ್ ಅಂತ ಓದ ನಂತರ ಬರ್ತಕ್ಕಂತಹ ಲೈನ್ ಏನಿದೆಯಲ್ಲ, ಪಾಪ್ಯುಲೇಷನ್ ಗ್ರೋತ್ ಆರ್ ಬರ್ತ್ಸ್ ಅನ್ನುವಂಥದ್ದು ಒಂದು ಬಾಕ್ಸಲ್ಲಿ ಫಿಲ್ ಮಾಡಿದ್ರೆ, ಡೆತ್ಸ್ ಅನ್ನುವಂಥದ್ದು ಇನ್ನೊಂದು ಬಾಕ್ಸಲ್ಲಿ ಫಿಲ್ ಮಾಡ್ತೀವಿ, ಇನ್ನೊಂದು ಮೈಗ್ರೇಷನ್ ಅನ್ನುವಂಥದ್ದು ಇನ್ನೊಂದು ಬಾಕ್ಸಲ್ಲಿ ಫಿಲ್ ಮಾಡ್ತೀವಿ. ಇದೇ ರೀತಿ ಒಳಗೆ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ಬರೆದುಬಿಟ್ರೆ ಇದು ನೋಟ್ ಮೇಕಿಂಗ್ ಕಂಪ್ಲೀಟ್ ಆಯಿತು. ಇದು 2 ಮಾರ್ಕ್ಸಿಗೆ. ಇನ್ನು ನಿಮಗೆ ಡಿಫಿಕಲ್ಟ್ ಅನ್ನುವಂತಹ ಒಂದು ಗ್ರಾಮರ್ ಟಾಪಿಕ್ ಯಾವುದು ಗೊತ್ತಾ? ಎಸ್, ಹಾಗಾದರೆ ರಿಫರ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂತ ನಾವು ಕರಿತಾ ಹೋಗ್ತೀವಿ. ಕನ್ವರ್ಸೇಷನ್ ಮೀನ್ಸ್ ಕಮ್ಯುನಿಕೇಷನ್. ಇಬ್ಬರು ವ್ಯಕ್ತಿಗಳ ಮಧ್ಯೆ ಏನಾದರೂ ಕಮ್ಯುನಿಕೇಟ್ ಆಗ್ತಾ ಇತ್ತು, ಮಾತುಕತೆ ನಡೀತಾ ಇತ್ತು, ಅದ್ರ ಬಗ್ಗೆ ನಾವು ರಿಪೋರ್ಟನ್ನು ಕೊಡ್ತೀವಿ. ಬಂದುಬಿಟ್ಟು ನಾವು ಹೇಳ್ತೀವಲ್ಲ, ಯಾರೋ ಒಬ್ಬರು ಮಾತಾಡ್ತಾ ಇರ್ತಾರೆ, ಅದನ್ನು ನಾನೇನು ಮಾಡ್ತಾ ಇರ್ತೀನಿ, ಇಂಡೈರೆಕ್ಟಾಗಿ ಬಂದು ನಿಮಗೆ ಹೇಳ್ತಾ ಇರ್ತೀನಿ. ಅದನ್ನು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಇದು ಗ್ರಾಮರ್ ಟಾಪಿಕಲ್ಲಿರ್ತಕ್ಕಂಥ ಒಂದು 5 ಮಾರ್ಕ್ಸ್ಗೆ ಇರ್ತಕ್ಕಂಥ ಒಂದು ಮ್ಯಾಟರ್ ಆಗಿರ್ತದೆ. ಎಸ್, ಹಾಗಾದರೆ ಇಲ್ಲೊಂದು ನಿಮಗೆ ಪ್ರಿಪೇಟ್ರಿ ಎಕ್ಸಾಮಿನೇಷನ್ ಒಳಗೆ ಒಂದು ಕ್ವಶನನ್ನು ಕೊಟ್ಟವನೆ. ಏನಂತಂದರೆ ಜೂನಲಾರ್ ಹೇಳ್ತಾರೆ ಯಾವ ಯು ಬಿನ್ ಇನ್ ಅಮೇರಿಕಾ ಅಂತ. ಎಸ್, ಅದಕ್ಕೆ ರಿಪ್ಲೈ ಮಾಡ್ತಾನೆ ಗೊಂಸಲೋ ಏನಂತ, ಸೆವ್ರಲ್ ಟೈಮ್ಸ್ ಅಂತ. ಇದನ್ನು ಯಾವ ರೀತಿ ನಾವು ರಿಪೋರ್ಟನ್ನು ರೆಡಿ ಮಾಡಬೇಕು? ಅವರಿಬ್ಬರು ಮಾತಾಡ್ತಾ ಇರೋದನ್ನು ನಾನು ರಿಪೋರ್ಟ್ ಮಾಡಬೇಕಾಗಿದೆ. ಈಗ ಮೊದಲು ಅಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂತಹ ವರ್ಡ್ ಇರುತ್ತಲ್ಲ, ಸೆಂಟೆನ್ಸ್ ಇರುತ್ತಲ್ಲ, ಅದು ಅಸರಿಟಿವ್ ಆಗಿದೆನೋ, ಎಸ್ಆರ್ನೋ ಆಗಿದೆನೋ, ಏನು WH ವರ್ಡ್ ಆಗಿದೆನೋ ಅನ್ನೋದನ್ನು, ಕಂಪ್ಯಾರಿಟಿವ್ ಆರ್ಡರ್ ರಿಕ್ವೆಸ್ಟ್ ಆಗಿದೆನೋ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಬರಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಕೆಲವೊಂದಿಷ್ಟು 4 ಫಾರ್ಮುಲಾಗಳನ್ನು ಹೇಳಿದ್ದೆ. ಒಂದು ಅಸರಿಟಿವ್ ಸೆಂಟೆನ್ಸ್ ಆಗಿದ್ದರೆ ರಿಪೋರ್ಟರ್ ಪ್ಲಸ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪ್ಲಸ್ ದ್ಯಾಟ್ ಅಂತ ಬರೀಬೇಕು. ಎಸ್,
ಒಂದು ವೇಳೆ ಎಸ್ ಆರ್ ನೋ ಕ್ವಶನ್ ಆಗಿತ್ತು ಅಂತಂದರೆ ರಿಪೋರ್ಟರ್ ಪ್ಲಸ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪ್ಲಸ್ ಇಫ್ ಅಂತ ಬರೀಬೇಕು. ಒಂದು ವೇಳೆ ಡಬ್ಲ್ಯೂ ಎಚ್ ವರ್ಡ್ ಆಗಿದ್ದರೆ ರಿಪೋರ್ಟರ್ ಪ್ಲಸ್ ಸೇಡ್ ಆರ್ ಟೋಲ್ಡ್ ಪ್ಲಸ್ ರಿಸೀವರ್ ಪ್ಲಸ್ ಡಬ್ಲ್ಯೂ ಎಚ್ ವರ್ಡೇ ಮೆನ್ಷನ್ ಮಾಡಬೇಕು. ಒಂದು ವೇಳೆ ಆರ್ಡರ್ ಆರ್ ರಿಕ್ವೆಸ್ಟ್ ಆದರೆ ಯಾವ ಸೂತ್ರವನ್ನು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ? ರಿಪೋರ್ಟರ್ ಪ್ಲಸ್ ಆರ್ಡರ್ ಆರ್ ರಿಕ್ವೆಸ್ಟ್ ಪ್ಲಸ್ ರಿಸೀವರ್ ಪ್ಲಸ್ ಜೊತೆಗೆ ಅಲ್ಲಿ ಟು ಅಂತ ನಾವು ಬಳಸ್ತಾ ಹೋಗಬೇಕಾಗ್ತದೆ. ಮೊದಲನೇದಾಗಿ ಈ 4 ಸೂತ್ರಗಳು ನಿಮಗೆ ನೆನಪಲ್ಲಿರಬೇಕು. ಇದಾದ ನಂತರ ನಾವು ಏನು ಮಾಡಬೇಕು ಸರ್ ರಿಪೀಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ಸಲ್ಲಿ ಅಂತಂದರೆ ಆ ಸೆಂಟೆನ್ಸನ್ನು ಅಬ್ಸರ್ವ್ ಮಾಡ್ತಾ ಬರಬೇಕು. ಫಸ್ಟ್ ಲೈನನ್ನು ನಾನು ಬಿಡಿಸ್ತಾ ಇದ್ದೀನಿ ಅಂತಂದರೆ ಆ ಫಸ್ಟ್ ಲೈನ್ ಹೇಳ್ತಕ್ಕಂಥ ವ್ಯಕ್ತಿ ಏನಾಗಿರ್ತಾನೆ? ರಿಪೋರ್ಟರ್ ಆಗಿರ್ತಾನೆ. ಆ ಹೇಳ್ತಕ್ಕಂಥ ವ್ಯಕ್ತಿಯ ಮಾತನ್ನು ಕೇಳುವಂಥ ವ್ಯಕ್ತಿ ರಿಸೀವರ್ ಆಗಿರ್ತಾನೆ. ಅಲ್ಲೇನು ಮುಂದ್ಗಡೆ ಇರತಕ್ಕಂಥ ಸ್ಪೀಚ್ ಇರುತ್ತಲ್ಲ, ಆ ಸ್ಪೀಚನ್ನು ನೀನು ಅಬ್ಸರ್ವ್ ಮಾಡ್ತಾ ಇರಬೇಕು. ಅದು ಎಸ್ ಆರ್ ನೋ ಇದೆನಾ, ಅಥವಾ ಡಬ್ಲ್ಯೂ ಎಚ್ ಇದೆನಾ, ಅಥವಾ ಆರ್ಡರ್ ರಿಕ್ವೆಸ್ಟ್ ಇದೆನಾ, ಅಥವಾ ಏನೂ ಇಲ್ಲದೇ ಅದೊಂದು ಅಸರ್ಟಿವ್ ಸೆಂಟೆನ್ಸ್ ಇದೆನಾ ಅಂತೇಳಿ ನೀನು ಅಬ್ಸರ್ವ್ ಮಾಡಬೇಕು. ಹಾಗಾದರೆ ಒಂದು ವೇಳೆ ಅದು ಎಸ್ ಆರ್ ನೋ ಆಗಿತ್ತು ಅಂತಂದರೆ ಏನು ಮಾಡ್ತಾ ಬರಬೇಕು? ಇದೊಂದು ಮಾತ್ರ ರೂಲ್ ಎಕ್ಸ್ಟ್ರಾ ಆಗಿರೋದು. ಎಸ್ ಆರ್ ನೋ ಕ್ವಶನ್ ಆಗಿತ್ತು ಅಂತಂದರೆ ಮಸ್ಟ್ ಆನ್ಸರ್ ನೀನು ಏನು ಮಾಡ್ತಾ ಹೋಗಬೇಕು? ಆ ಎಸ್ ಆರ್ ನೋ ಕ್ವಶನನ್ನು ಚೇಂಜ್ ಮಾಡಿಬಿಟ್ಟು ಅಸರ್ಟಿವ್ ಸೆಂಟೆನ್ಸ್ಗೆ ಕನ್ವರ್ಟ್ ಮಾಡಿ ಇಟ್ಕೋಬೇಕು. ಎಸ್, ಕೆಲವೊಂದಿಷ್ಟು ಸರ್ಟನ್ ವರ್ಡ್ಸ್ಗಳನ್ನು ಚೇಂಜ್ ಆಗ್ತಾ ಹೋಗ್ತವೆ ಇದರಲ್ಲಿ. ಹಾಗೆ ಕೆಲವೊಂದಿಷ್ಟು ವರ್ಬ್ಗಳನ್ನು ಚೇಂಜ್ ಆಗ್ತಾ ಹೋಗ್ತವೆ. ಎಸ್, ಕೆಲವೊಂದಿಷ್ಟು ಮತ್ತು ಪ್ರನೌನ್ಸ್ಗಳನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಬನ್ನಿ, ಇಲ್ಲಿ ನಿಮ್ಮ ಪ್ರಿಪೇಟರಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. ರಿಪೋರ್ಟ್ ದ ಫಾಲೋವಿಂಗ್ ಕ್ವಶನ್ಸ್ ಇದೆಯಲ್ಲ, ಸೊ ಅದರಲ್ಲಿ ಏನಿದೆ ಅಂತಂದರೆ ಸುಡೋನು ಲಾರಾ ಹೇಳ್ತಾಳೆ ಏನಂತ, ಹ್ಯಾವ್ ಯು ಬಿನ್ ಇನ್ ಅಮೇರಿಕಾ ಅಂತೇಳಿ ಪ್ರಶ್ನೆ ಮಾಡಿದ್ದಾಳೆ. ಯಾರಿಗೆ? ಡೊನ್ ಗೋನ್ಸಾಲ್ಗೆ. ಡೊನ್ ಗೋನ್ಸಾಲ್ ಹೇಳ್ತಾನೆ ಸೆವ್ರಲ್ ಟೈಮ್ಸ್ ಅಂತೇಳಿ ಆನ್ಸರ್ ಮಾಡ್ತಾ ಇದಕ್ಕೆ. ಈ 2 ಲೈನನ್ನು ನಾವು ಯಾವ ರೀತಿ ಆನ್ಸರನ್ನು ಮಾಡ್ತಾ ಹೋಗಬೇಕು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ಸಲ್ಲಿ? ಎಸ್, ಫಸ್ಟ್ ಲೈನ್ ಏನಿದೆ, ಡೊನ್ ಲಾರಾ ಹೇಳ್ತಾಳೆ ಏನಂತ, ಸೊ ಅವಳೇ ರಿಪೋರ್ಟರ್ ಆಗಿರ್ತಾಳೆ. ಯಾಕಂದ್ರೆ ಹೇಳ್ತಾ ಇದ್ದಾಳಲ್ಲ, ಅವಳೇ ರಿಪೋರ್ಟರ್ ಆಗಿರ್ತಾಳೆ. ಏನಂತ ಹೇಳಿದ್ಲು? ಹ್ಯಾವ್ ಯು ಬಿನ್ ಇನ್ ಅಮೇರಿಕಾ ಅಂತ. ಎಸ್, ಇದನ್ನು ಹ್ಯಾವ್ ಅಂತೇಳಿ ಹೆಲ್ಪಿಂಗ್ ವರ್ಬು ಫಸ್ಟಿಗೆ ಬಂದಿದೆ ಅಂತಂದರೆ ಇದು ಏನಾಗಿರ್ತದೆ? ಎಸ್ ಆರ್ ನೋ ಕ್ವಶನ್ ಆಗಿರ್ತದೆ. ಕೊನೆಯದಾಗಿ ಕ್ವಶನ್ ಮಾರ್ಕ್ ಇದೆ ಅಂತಂದರೆ ಕಂಪಲ್ಸರಿ ಇದು ಎಸ್ ಆರ್ ನೋ ಕ್ವಶನ್ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ತೀರಿ. ಆನಂತರ ನಾನು ಹೇಳಿದ್ದೆ ಒಂದು ರೂಲ್ ಏನಂತ, ಎಸ್ ಆರ್ ನೋ ಕ್ವಶನ್ ಬಂದರೆ ಇದನ್ನು ಅಸರ್ಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಎಸ್ ಆರ್ ನೋ ಇದ್ದಿದ್ದನ್ನು ಅಸರ್ಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಹೆಲ್ಪಿಂಗ್ ವರ್ಬ್ ಏನು ಫಸ್ಟಿಗೆ ಬಂದಿರ್ತದಲ್ಲ, ಈ ಸಾರಿ ಏನಾಗ್ತದೆ ಸಬ್ಜೆಕ್ಟ್ ಪ್ಲಸ್ ಸಬ್ಜೆಕ್ಟು ಮೊದಲಿಗೆ ಬರ್ತದೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ ಅಸರ್ಟಿವಲ್ಲಿ. ಎಸ್, ಸೊ ಹಾಗಾದರೆ ಇದನ್ನು ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಯು ಹ್ಯಾವ್ ಬಿನ್ ಇನ್ ಅಮೇರಿಕಾ ಅಂತ ಆಗುತ್ತಾ. ಎಸ್, ಇಷ್ಟಿದ್ದಾಗ ಇದು ಒಂದು ಅಸರ್ಟಿವ್ ಸೆಂಟೆನ್ಸ್ ಆಗಿ ಆಯಿತು. ಸೊ ಅದಕ್ಕಿಂತ ಮುಂಚೆ ಎಸ್ ಆರ್ ನೋ ಕ್ವಶನ್ ಇದ್ದರೆ ಯಾವ ಸೂತ್ರ ಫಿಲ್ ಮಾಡಬೇಕು ಅಂತ ಹೇಳಿದ್ದೆ? ರಿಪೋರ್ಟರ್ ಪ್ಲಸ್ ಎಸ್, ಆಮೇಲೆ ಆಸ್ಕಡ್ ಪ್ಲಸ್ ರಿಸೀವರ್ ಪ್ಲಸ್ ಇಫ್ ಅಂತ ಹೇಳಿದ್ದೆ. ಹಾಗಾದರೆ ಲಾರಾ ಹೇಳ್ತಾ ಇರುವಂಥ ಸ್ಪೀಚ್ ಆಗಿರೋದ್ರಿಂದ ರಿಪೋರ್ಟರ್ ಯಾರಾಗಿರ್ತಾರೆ? ಲಾರಾ ಆಗಿರ್ತಾಳೆ. ಆಮೇಲೆ ಕೇಳ್ತಕ್ಕಂಥ ವ್ಯಕ್ತಿ ರಿಸೀವರ್ ಡನ್ ಗೋನ್ಸಾಲ್ ಆಗಿರ್ತಾನೆ. ಎಸ್, ಮಿಡಲಲ್ಲಿ ಆಸ್ಕಡ್ ಅಂತ ಬಳಸ್ತೀವಿ. ಕೊನೆಯದಾಗಿ ಕ್ವಶನ್ ಮಾರ್ಕ್ ತೆಗೆಯೋದಕ್ಕೋಸ್ಕರ ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ಸೊ ಅಲ್ಲಿ ಇಫ್ ಅನ್ನುವಂಥದ್ದನ್ನು ಬಳಸ್ತಾ ಹೋಗ್ತೀವಿ. ಹಾಗಾದರೆ ಬನ್ನಿ ಆನ್ಸರ್ ಬರಿತಾ ಹೋಗೋಣ. ಲಾರಾ ಆಸ್ಕ್ಡ್ ಗೋನ್ಸಾಲೋ ಇಫ್ ಅಂತ ಬಳಸ್ತೀವಿ. ಇದು ಸೂತ್ರದೊಳಗೆ ಫಿಲ್ ಮಾಡಿದ್ವಿ. ಇನ್ನು ಸ್ಪೀಚ್ ಬರಿಬೇಕಲ್ಲ, ಅದು ಎಸ್ ಆರ್ ನೋ ಇದ್ದು ಅಸರ್ಟಿವ್ ಆಗಿ ಮಾಡಿಟ್ಟಿದ್ದೀವಲ್ಲ, ಅದನ್ನು ಕನ್ವರ್ಟ್ ಮಾಡ್ತಾ ಹೋಗೋಣ. ಯು ಹ್ಯಾವ್ ಬಿನ್ ಇನ್ ಅಮೇರಿಕಾ ಅಂತೇಳಿದೆ. ಯು ಇದ್ದಿದ್ದು ಪ್ರನೌನ್ ಏನಾಗುತ್ತಾ? ಚೇಂಜ್ ಆಗ್ತದೆ. ಎಸ್, ಅವಳು ನೀನು ಅಂತ ಹೇಳ್ತಾ ಇದ್ದಾಳೆ ಅಂತಂದರೆ ನಾನು ಯಾಕೆ ನೀನು ಅಂತ ಹೇಳಿ? ಅವಾಗ ನಾನೇನು ಮಾಡ್ತೀನಿ? ಸೊ ಅವಳು ಗೊಂಸಲ ಜೊತೆ ಮಾತಾಡಿದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನಂತ? ಅವಳು ಹೇಳಿದ್ಲು ಲಾರಾ ಏನಂತ, ಅವನು ಅಮೇರಿಕಕ್ಕೆ ಹೋಗಿದ್ನ ಅಂತ ಕೇಳಿದ್ಲು ಅಂತ. ಹೌದಿಲ್ಲ? ಅವನು ಅಂತ ಹೇಳಿದ್ನಲ್ಲ. ಸೊ ಲಾರಾ ಹೇಳ್ತಾ ಇರೋದು ಯಾರಿಗೆ? ಗೊಂಸಾಲ್ಗೆ ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರ ಯು ಇದ್ದಿದ್ದು ಏನಾಗುತ್ತಾ? ಹಿ ಅಂತ ಕನ್ವರ್ಟ್ ಆಗುತ್ತಾ. ಸೊ ಹಾಗಾದರೆ ಹ್ಯಾವ್ ಇರುವಂಥದ್ದು ಏನಾಗಿ ಕನ್ವರ್ಟ್ ಆಗುತ್ತಾ? ಹ್ಯಾಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಇದೋ ನೆನಪಿರಲಿ. ಸೊ ಅಲ್ಲಿ ಸ್ಪೀಚಲ್ಲಿ ಏನಾದರೂ ಹ್ಯಾವ್ ಡಿಡ್ ಅಂತೇಳಿ ಬಂದಿತ್ತು ಅಂತಂದರೆ ನಾವು ಹ್ಯಾಡನ್ನಾಗಿ ಕನ್ವರ್ಟ್ ಮಾಡ್ತಾ ಹೋಗಬೇಕಾಗುತ್ತಾ. ಎಸ್, ಇಲ್ಲಿ ಏನಾಗುತ್ತಾ? ಯು ಹ್ಯಾಡ್ ಬಿನ್ ಇನ್ ಅಮೇರಿಕಾ ಕ್ವಶನ್ ಮಾರ್ಕ್ ರಿಮೂವ್ ಮಾಡಬೇಕು. ಇಲ್ಲಿಗೆ ಒಂದು ಲೈನ್ ಬಿಡಿಸ್ತೀವಿ. ಆಮೇಲೆ ನೆಕ್ಸ್ಟ್ ಲೈನ್ಗೆ ಬರ್ತೀವಿ, ಗೊಂಸಾಲ ಹೇಳ್ತಾನೆ ಅದಕ್ಕೆ. ಸೊ ಇಲ್ಲಿ ಸೆಕೆಂಡ್ ಟೈಮ್ ಹೇಳ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಸೇಡ್ ಆರ್ ಟೋಲ್ಡ್ ಬಳಸೋದಕ್ಕಿಂತ ಉತ್ತಮವಾದದ್ದು ವರ್ಡ್ ಯಾವುದು ಅಂತಂದರೆ ರಿಪ್ಲೈಡ್ ಅನ್ನುವಂಥದ್ದು.
ಎಸ್ ಗೊಂಸಾಲೋ ರಿಪ್ಲೈಡ್ ಲಾರಾ ದ್ಯಾಟ್ ಅಂತ ಬಳಸಬೇಕು. ಯಾಕೆ ನಾವು ದ್ಯಾಟ್ ಅಂತ ಬಳಸ್ತೀವಿ ಅಂತಂದರೆ ಇದು ಸೆವರಲ್ ಟೈಮ್ಸ್ ಅನ್ನುವಂಥದ್ದು ಅಸರ್ಟಿವ್ ಕಾಮನ್ ಸೆಂಟೆನ್ಸ್ ಆಗಿದೆ. ಅದಕ್ಕೋಸ್ಕರ ನಾವಿಲ್ಲಿ ದ್ಯಾಟ್ ಅಂತ ಬಳಸ್ತೀವಿ. ಸೊ ಹಾಗಾದರೆ ಡೈರೆಕ್ಟ್ಲಿ ಸೆವರಲ್ ಟೈಮ್ಸ್ ಅಂತ ಬರೆದ್ಬಿಡ್ಬೋದಾ? ಎಸ್ ಬರಿಬೋದು. ಆದರೆ ಅದಕ್ಕಿಂತಲೂ ಚೆನ್ನಾಗಿ ಆಗಬೇಕಾಗಿತ್ತು ಅಂತ ಮೇಲ್ಗಡೆ ಬಳಸಿರ್ತಕ್ಕಂಥ ಟೆನ್ಸ್ ಹ್ಯಾಡ್ ಬಿನ್ ಅಂತ ಹೇಳಿದೆಲ್ಲ ಅದನ್ನು ತೆಗೆದುಕೊಳ್ಳೋಣ. ಈ ಹ್ಯಾಡ್ ಬಿನ್ ದೇರ್ ಅಂದರೆ ಅಲ್ಲಿಗೆ ಸಾಕಷ್ಟು ಸಲ ಇವನು ಹೋಗಿದ್ದ, ಅಂದರೆ ಈ ಹ್ಯಾಡ್ ಬಿನ್ ದೇರ್ ಸೆವರಲ್ ಟೈಮ್ಸ್ ಅಂತೇಳಿ ಬರೆದ್ರೆ ಮುಗಿದು ಹೋಗ್ಬಿಡ್ತಪ್ಪ. ಎಸ್ ಅದಾದ ನಂತರ ನೆಕ್ಸ್ಟ್ ಟೈಮ್ ಮತ್ತೆ ಯಾರು ಹೇಳ್ತಾ ಇದ್ದಾಳೆ? ಇಲ್ಲಿ ಲಾರಾ ಹೇಳ್ತಾ ಇದ್ದಾಳೆ, ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ನಾವು ಇಲ್ಲೇನು ಬಳಸ್ತಾ ಹೋಗಬೇಕು, ಏನಂತ ಹೇಳಿದಾಳೆ? ಥರ್ಡ್ ಲೈನು ಯು ಮಸ್ಟ್ ಹ್ಯಾವ್ ಗಾನ್ ವಿತ್ ಕೊಲಂಬಸ್ ಅಂತೇಳಿ ಜೋಕಿಂಗ್ ಮಾಡಿದ್ಲು, ಒಂದು ಕಾಮಿಡಿ ಮಾಡಿದ್ಲು. ಅದಕ್ಕೋಸ್ಕರ ಇಲ್ಲಿ ನಾವೇನಂತ ಬಳಸಬೇಕು? ಇದೊಂದು ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ದ್ಯಾಟನ್ನು ಬಳಸ್ತಾ ಹೋಗ್ತೀವಿ. ಆ ಸೂತ್ರದಲ್ಲಿ ಫಿಲ್ ಮಾಡಿದ್ರೆ ಈ ಲೈನ್ ಹೇಳೋ ಮುಂಚೆ ಇಲ್ಲಿ ಹೇಳ್ತಾ ಇರೋರು ಲಾರಾ ಆಗಿರೋದ್ರಿಂದ ರಿಪೋರ್ಟರ್ ಅವಳೇ ಆಗಿರ್ತಾಳೆ. ಸೊ ಲಾರಾ ರೆಸ್ಪಾಂಡೆಡ್ ಗೋನ್ಸಾಲೋ ದ್ಯಾಟ್ ಏನಂತ ಯು ಇದ್ದಿದ್ದು ಏನಾಗುತ್ತಾ? ಹಿ ಅಂತೇಳಿ ಕನ್ವರ್ಟ್ ಆಗ್ತದೆ. ಯಾಕಂದರೆ ಅವನಿಗೆ ಹೇಳ್ತಾ ಇದ್ದಾಳೆ ಹಿ ಮಸ್ಟ್ ಹ್ಯಾವ್ ಗಾನ್ ವಿತ್ ಕೊಲಂಬಸ್ ಅಂತೇಳಿದೆ. ಹ್ಯಾವ್ ಅನ್ನೋದು ಏನಾಗುತ್ತಾ? ಹ್ಯಾಡ್ ಆಗಿ ಕನ್ವರ್ಟ್ ಆಗುತ್ತಾ. ಹ್ಯಾಡ್ ಗಾನ್ ಇದ್ದಿದ್ದು ಗಾನ್ ಆಗಿ ಉಳಿತದೆ. ಯಾಕಂದರೆ ಗೋ ವೆಂಟ್ ಗಾನ್ ಪಾರ್ಟಿಸಿಪಲ್ ಆಲ್ರೆಡಿ ಇದೆ. ಅದಕ್ಕೋಸ್ಕರ ಏನಂತ ಆಗುತ್ತೆ? ಎಸ್ ಹಿ ಮಸ್ಟ್ ಹ್ಯಾಡ್ ಗಾನ್ ವಿತ್ ಕೊಲಂಬಸ್ ಅಂತೇಳಿ ಬರೆದುಬಿಟ್ರೆ ಮುಗೀತು. ಇನ್ನು ನೆಕ್ಸ್ಟ್ ಲೈನ್ ಇರೋದು ಡೊನ್ ಗೋನ್ಸಾಲೋ ರಿಪ್ಲೈ ಮಾಡ್ತಾನೆ, ಮತ್ತೆ ಸೇಡ್ ಹೇಳ್ತಾನೆ. ಅಂದರೆ ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಇದೆ. ಏನಂತಂದರೆ ಐ ಆಮ್ ಓಲ್ಡ್ ಅಂತೇಳಿದೆ. ಐ ಆಮ್ ಓಲ್ಡ್ ಅನ್ನುವಂಥದ್ದು ಬಟ್ ಐ ಡೋಂಟ್ ನಾವ್ ಫರ್ಡಿನಾಂಡ್ ಆ್ಯಂಡ್ ಇಸಾಬೆಲ್ಲಾ ಅಂತೇಳಿ ಕೊಟ್ಟವನೆ. ಇದನ್ನು ಕೂಡ ಒಂದು ಅಸರ್ಟಿವ್ ಸೆಂಟೆನ್ಸ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಕೂಡ ನಾವು ದ್ಯಾಟನ್ನು ಬಳಸ್ತಾ ಹೋಗ್ತೀವಿ. ಸೊ ಹಾಗಾದರೆ ಇಲ್ಲಿ ಏನಂತ ಹೇಳ್ಬೋದು? ಗೋನ್ಸಾಲೋ ಸೇಡ್ ಲಾರಾ ದ್ಯಾಟ್ ಇದ್ದಿದ್ದು ಏನಾಗುತ್ತಾ ಈ ಸಾರಿ ಸಿ ಅಂತ ಆಗಂಗಿಲ್ಲ. ಅವಳಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಿ ಅಂತ ಆಗಂಗಿಲ್ಲ, ಅವನ ಹೇಳ್ಕೊಳ್ತಾ ಇದ್ದಾನೆ ಐ ಆಮ್ ಓಲ್ಡ್ ಅಂತ. ಎಸ್ ಆ್ಯಮ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಅದು ಪಾಸ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ವಾಸ್ ಅಂತ ಆಗುತ್ತೆ, ನೆನಪಿರಲಿ ನಿಮಗೆ. ಸೊ ಇಲ್ಲಿ ಏನಾಗುತ್ತಾ? ಹಿ ವಾಸ್ ಓಲ್ಡ್ ಬಟ್ ಹಿ ಹ್ಯಾಡ್ ನಾಟ್ ನೌನ್. ನೋಡ್ರಿ ಏನು ಚೇಂಜ್ ಆಯಿತು? ಡಿಡ್ ಇದ್ದಿದ್ದು ಹ್ಯಾಡ್ ಮಾಡಿದೆ, ಹಿ ಇದ್ದಿದ್ದು ಹಿ ಮಾಡಿದೆ, ಹಿ ಹ್ಯಾಡ್ ನಾಟ್. ನಾವು ಇದ್ದಿದ್ದು ನೌನ್ ಐತೆ ಇಲ್ಲಿ. ಎಸ್ ಪಾರ್ಟಿಸಿಪಲ್ಗೆ ಕನ್ವರ್ಟ್ ಮಾಡಿದ್ವಿ. ನೌನ್ ಫರ್ಡಿನಾಂಡ್ ಆ್ಯಂಡ್ ಇಸಾಬೆಲ್ಲಾ ಅಂತೇಳಿ ಬರೆದ್ರೆ ಇದನ್ನು ಕೂಡ ಕಂಪ್ಲೀಟ್ ಆಗಿಬಿಡ್ತದೆ. ಕೊನೆಯದಾಗಿ ಲಾರಾ ರಿಪ್ಲೈಡ್ ಗೋನ್ಸಾಲೋ ದ್ಯಾಟ್. ಯಾಕೆ ದ್ಯಾಟನ್ನು ತೊಗೊಂಡೆ? ಮತ್ತೆ ಇಲ್ಲ ಅಸರ್ಟಿವ್ ಸೆಂಟೆನ್ಸ್ ಆಗಿದೆ. ಯಾಕಂದರೆ ಥ್ಯಾಂಕ್ ಯು ಅಂತೇಳಿ ಕಾಮನ್ ಆಗಿ ಹೇಳಿದ್ದಾಳೆ. ಥ್ಯಾಂಕ್ ಅನ್ನೋದು ಏನಾಗುತ್ತೆ? ಥ್ಯಾಂಕ್ಡ್ ಅಂತ ಆಗುತ್ತೆ. ಯು ಅಂತ ಅನ್ನೋದು ಯಾರಿಗೆ ಹೇಳ್ತದಾಳೆ? ಯು ಅಂತ ಅವನಿಗೆ ಹೇಳ್ತದಾಳೆ. ಹೆಮ್ ಥ್ಯಾಂಕ್ಡ್ ಹೆಮ್ ಅಂತ ಬರೆದ್ರೆ ಇಲ್ಲಿಗೆ ಕಂಪ್ಲೀಟಾಗಿ ಮುಗಿದು ಹೋಗ್ಬಿಡ್ತದೆ. ಇಷ್ಟೇ, ಏನೂ ಚೇಂಜ್ ಮಾಡೋದಿಲ್ಲ ನಾವಲ್ಲಿ. ಕೆಲವೊಂದಿಷ್ಟು ಸರ್ಟನ್ ವರ್ಡ್ಗಳು, ಕೆಲವೊಂದಿಷ್ಟು ಪ್ರೊನೌನ್ಸ್ಗಳು, ಕೆಲವೊಂದಿಷ್ಟು ವರ್ಬ್ ಫಾರ್ಮೆಟ್ಗಳನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಇನ್ನೊಂದು ಸ್ಟೆಪ್ ಇದೆ. ಸೊ ಅಲ್ಲಿ 35 ಕ್ವಶನ್ ಏನಾಗಿರ್ತದೆ? ಕಂಪ್ಲೀಟ್ ದಿ ಡೈಲಾಗ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರ್ತಾನೆ. ಇದು ಎಷ್ಟು ಮಾರ್ಕ್ಸಿಗಿದೆ ನಿಮಗೆ? 3 ಮಾರ್ಕ್ಸಿಗಿದೆ. ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅನ್ನೋದು 5 ಮಾರ್ಕ್ಸಿಗಿತ್ತು. ಸೊ ಆದರೆ ಇಲ್ಲಿ ಕಂಪ್ಲೀಟ್ ದಿ ಡೈಲಾಗ್ ರೈಟಿಂಗ್ ಅನ್ನುವಂಥದ್ದು 3 ಮಾರ್ಕ್ಸಿಗೆ ಇರ್ತದೆ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾನೆ, ಏನಂತ? 2 ಸಿಸ್ಟರ್ಸ್ ಆಟ್ ಅ ಶಾಪ್ ಅಂತ ಕೊಟ್ಟವನೆ. ಒಂದು ಶಾಪಲ್ಲಿ ಇಬ್ಬರು ಸಹೋದರಿಯರು ಹೋಗಿದ್ದಾರೆ. ಯಾರ್ಯಾರವರು? ಕಾವೇರಿ ಮತ್ತು ಅನುಷಾ ಅನ್ನುವಂಥವ್ರು ಹೋಗಿದ್ದಾರೆ. ಅವಾಗ ಕಾವೇರಿ ತನ್ನ ಸಹೋದರಿ ಕೇಳ್ತಾಳೆ ಏನಂತ? ಸ್ಯಾಲ್ ವಿ ಬೈ ದಿಸ್ ರೆಡ್ ಡ್ರೆಸ್ ಅಂತ ಕೇಳ್ತಾಳೆ. ಸೊ ಅದಕ್ಕೆ ಅನುಷಾ ಏನಂತ ಹೇಳಬೇಕಾಗಿತ್ತು ಅನ್ನೋದನ್ನು ನೀವು ಬರೀಬೇಕು. ಏನು ಬರೀಬೇಕು ಸರ್ ಗೊತ್ತಾಗ್ತಾ ಇಲ್ಲ. ಇನ್ ಬ್ರೆಕೆಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಿರಿ. ಎಸ್ ಅಲ್ಲಿ ಡಿಸ್ಅಪ್ರೂವಲ್ ಅಂತೇಳಿದೆ. ಡಿಸ್ಅಪ್ರೂವಲ್ ಅಂತಂದರೆ ಒಪ್ಪಲಿಲ್ಲ ಅವಳು. ಕೆಲವರು ಏನು ಮಾಡ್ತೀರಿ? ನೋ ಅಂತ ಬರೆದು ಬಿಡ್ತೀರಿ, ಮುಗೀತು ಅಂತ. ಎಸ್ ಹಾಗೆ ಅಂದ್ಕೊಳ್ಳೋಣ. ನೋ ಅಂತೇಳಿ ಬರೆದ್ರೆ ಮುಗೀತು ಅಂತಂದರೆ ನೆಕ್ಸ್ಟಲ್ಲಿ ಕೂಡ ಡಿಸ್ಅಪ್ರೂವಲ್ ಆಗಿದ ತಕ್ಷಣವೇ ಗಿವಿಂಗ್ ವಿತ್ ಅದರ್ ಆಪ್ಷನ್ ಅಂತ ಕೊಟ್ಟವನು ಇನ್ ಬ್ರೆಕೆಟಲ್ಲಿ. ಹಾಗಾದರೆ ನೋ ಅಂತೇಳಂದರೆ ಇಲ್ಲ ಅಂದ್ಬಳಕ್ಕೆ ಮುಗಿದೋಗ್ಬಿಡ್ತಿತ್ತು, ಅಲ್ಲಿ ಕಮ್ಯುನಿಕೇಟೇ ಮುಗಿದೋಗ್ಬಿಡ್ತಿತ್ತು, ಎಂಡ್ ಆಗಿಬಿಡ್ತಿತ್ತು. ಸೊ ಆದರೆ ಏನೋ ಹೇಳಿರ್ತಾಳೆ, ಏನಂತ? ನೋ ಐ ಡೋಂಟ್ ಲೈಕ್ ದಿಸ್ ಕಲರ್. ಈ ಕಲರ್ ನನಗೆ ಇಷ್ಟ ಇಲ್ಲ, ರೆಡ್ ಕಲರ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿರ್ತಾಳೆ. ಸೊ ಅದಕ್ಕೋಸ್ಕರ ಅವಳು ಏನು ಮಾಡ್ತಾಳೆ? ಗಿವಿಂಗ್ ವಿತ್ ಅದರ್ ಆಪ್ಷನ್ ಅಂದರೆ ಬೇರೆದಾಗಿರ್ತಕ್ಕಂಥ ಕಲರ್ದ ಆಪ್ಷನ್ಸನ್ನು ಅವಳು ಮುಂದಿಡ್ತಾಳೆ. ಹಾಗಾದರೆ ಏನಂತ ಕೇಳಿರ್ಬೋದು? ಶಾಲ್ ವಿ ಬೈ ದಿಸ್ ರೆಡ್ ಡ್ರೆಸ್ ಬದಲಿನೇ ಇಲ್ಲಿ ವೈಟ್ ಡ್ರೆಸ್ ಅಂತ ಕೇಳ್ಬೋದಲ್ಲ. ಶಾಲ್ ವಿ ಬೈ ದಿಸ್ ವೈಟ್ ಡ್ರೆಸ್ ಅಂತ ಕೇಳಿರ್ತಾಳೆ. ಅದಕ್ಕೆ ಅವಳು ಸಹೋದರಿ ಏನಂತ ಆನ್ಸರ್ ಮಾಡಿರ್ತಾಳೆ? ಯಸ್ ದಿಸ್ ಈಸ್ ನೈಸ್ ಅಂತ ಆನ್ಸರ್ ಮಾಡಿದ್ಲು. ಈಗ ಕಂಪ್ಲೀಟ್ ಆಯ್ತಲ್ಲ. ಎಸ್ ನೈಸ್ ಅಂದಿದ್ದಕ್ಕೆ ಅವಳಿಗೆ ಇಷ್ಟ ಆಯಿತು ಅಂತೇಳಿ ಅದನ್ನು ಪರ್ಚೇಸ್ ಮಾಡಿ ಓಕೆ ಅಂದ್ಬಿಟ್ಟು
ಇನ್ ಬ್ರೆಕೆಟಲ್ಲಿ ಏನು ಫಿಲ್ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ, ಎನ್ಕವರಿಂಗ್ ಆಫ್ ದಿಸ್ ಪ್ರೈಸ್. ಅಂದರೆ ಅದರ ರೇಟ್ ಏನಿದೆ ಅನ್ನೋದನ್ನು ಅವಳು ಏನು ಮಾಡ್ತಾ ಹೋಗ್ತಾಳೆ, ಎನ್ಕವರ್ ಮಾಡ್ತಾ ಹೋಗ್ತಾಳೆ. ಸೊ ಹಾಗಾದರೆ ಇಲ್ಲಿ ಯಾವ ರೀತಿ ರೇಟನ್ನು ಕೇಳ್ಬೋದು, ಹೌ ಮಚ್ ಆಫ್ ದಿಸ್ ಪ್ರೈಸ್, ಎಷ್ಟು ಇದು ರೇಟ್ ಅಂತ ಕೇಳೋದು. ಅದಕ್ಕೆ ಅಲ್ಲಿರ್ತಕ್ಕಂತಹ ಓನರಿಂದ ಏನಂದಿರ್ತಾರೆ, 1500 ರೂಪೀಸ್ ಅಂತ. ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಡ್ರೆಸ್ಸಾ ಅಂತೇಳಿ ಪಟ್ಟಿರ್ತಕ್ಕಂತಹ ತನ್ನ ಸಹೋದರಿ ಏನಂತಾಳೆ, ಓ ಇಟ್ಸ್ 1500 ರೂಪೀಸ್ ಅಂತೇಳಿ ಅಂದಿರ್ತಾಳೆ. ಇಲ್ಲಿಗೆ ಡೈಲಾಗ್ ಕಂಪ್ಲೀಟ್ ಆಗಿಬಿಡ್ತದೆ. ಸೊ ಹಾಗಾದರೆ ಇದಕ್ಕೂ ಕೂಡ ಎಷ್ಟು ಮಾರ್ಕ್ಸ್ ಬಂದುಬಿಡ್ತದೆ ನಿಮಗೆ, ಸೊ 3 ಮಾರ್ಕ್ಸು ಈಸಿಯಾಗಿ ನೀವು ಇದರಲ್ಲಿಯೂ ಕೂಡ ಪಡ್ಕೊಳ್ತಾ ಹೋಗ್ಬೋದು. ಇನ್ನು ಗ್ರಾಮರ್ ಟಾಪಿಕಲ್ಲಿರುವಂತಹ ಕೊನೆಯದಾಗಿರ್ತಕ್ಕಂಥ ಒಂದು ಮ್ಯಾಟರ್ ಅಂತಂದರೆ ಪಾರ್ಟ್ ಇ ಅಂತ ಬರ್ತದೆ. ಆ ಪಾರ್ಟ್ ಇ ಅಂತಂದರೆ ಯಾವುದು, ಜಾವಾ ಅಪ್ಲಿಕೇಶನ್. ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲೇನು ಸ್ಲೈಡಲ್ಲಿ ಬರ್ತಕ್ಕಂಥ ಒಂದು ಫಾರ್ಮೆಟನ್ನು ಕೊಟ್ಟಿದ್ದೀನಲ್ಲ, ಅದೇ ಫಾರ್ಮೆಟ್ ಒಳಗೆ ಕಾಪಿ ಪೇಸ್ಟ್ ಮಾಡ್ತಕ್ಕಂಥ ಕೆಲಸಗಳನ್ನು ನೀವು ಮಾಡ್ತಾ ಹೋಗಿ. ಅದರಲ್ಲಿ ಯಾವುದೇ ಕೂಡ ಏನೂ ಚೇಂಜಸ್ ಆಗೋಂಗಿಲ್ಲ. ಒಂದು ಮಾತ್ರ ಚೇಂಜ್ ಆಗ್ತದೆ, ಏನಂತಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಡೇಟ್ ಚೇಂಜ್ ಆಗ್ತದೆ. ಎಸ್, ಇಲ್ಲಿ ಮಿಡಲ್ ಒಳಗಡೆ ಏನಿದೆಯಲ್ಲ, ಈ ಡೇಟನ್ನು ನೀವು ಯಾವ ರೀತಿ ಬರೀಬೇಕು ಅಂತಂದರೆ, ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂತಹ ಡೇಟ್ಗಿಂತಲೂ 2 ದಿನ ಆದ ನಂತರ ಇರುವಂಥ ಡೇಟನ್ನು ಹಾಕಿಬಿಟ್ಟು ಬರೀಬೇಕು. ಯಾವ ದಿನ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಲ್ಲ, ಆ ಅಪ್ಲಿಕೇಶನ್ ಹಾಕುವಂಥ ದಿನಾಂಕವನ್ನು ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು, ಡೇಟನ್ನು. ಸೊ ಅದಾದ ನಂತರ ಸೆಕೆಂಡ್ ಫಾರ್ಮೆಟ್ ಒಳಗೆ ಏನು ಬರೀತಾ ಹೋಗ್ತೀರಿ, ಎಸ್ ನೀವು ಯಾರಿಗೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ. ಸೊ ಅಲ್ಲಿ ಬಾಕ್ಸ್ ಏನು ಕೊಟ್ಟಿದ್ದೀನಲ್ಲ ಅದು ಅಷ್ಟೇ ಚೇಂಜ್ ಮಾಡಿ, ಈ ಬಾಕ್ಸ್ ಬಿಟ್ಟು ಹೊರತಾಗಿರ್ತಕ್ಕಂಥ ಅಕ್ಷರಗಳು ಏನು ಸೆಂಟೆನ್ಸ್ ಇದೆಯಲ್ಲ ಅದನ್ನು ಕಾಪಿ ಪೇಸ್ಟ್ ಮಾಡ್ತಾ ಬನ್ನಿ. ಇದರಲ್ಲಿ ಎನಿ ಚೇಂಜಸ್ಸು ಕೂಡ ಏನೂ ಕೂಡ ಚೇಂಜ್ ಆಗ್ತಾ ಹೋಗಲ್ಲ. ನೀವು ಒಂದೇ ಚೇಂಜ್ ಮಾಡ್ತೀರಿ, ಇಲ್ಲಿ ಒಂದು ಡೇಟು, ಇನ್ನೊಂದು ಪೋಸ್ಟ್ ನೇಮು, ಇನ್ನೊಂದು ಯಾರಿಗೆ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದಂತ. ಇಷ್ಟು ಬಿಟ್ಟರೆ ಏನೂ ಕೂಡ ಅಲ್ಲಿ ಏನಾಗಂಗಿಲ್ಲ, ಚೇಂಜಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೆಲ್ಲಿ ಚೇಂಜ್ ಮಾಡಬೇಕು ಅನ್ನೋದು ಈ ಫಾರ್ಮೆಟಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಬಾಕ್ಸ್ ಇದ್ದಲ್ಲಿ ಮಾತ್ರ ಏನು ಮಾಡ್ತಾ ಹೋಗಿ, ಇದನ್ನು ಬದಲಾಯಿಸ್ಕೊಳ್ತಾ ಹೋಗಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ಥ್ಯಾಂಕ್ ಯು.